कुरु मे देव सर्वकार्येषु सर्वदा।
దని తోం తనన తనదరన తదారే దని తోం తనన తనదరన తదారే దని తోం తనన తనదరన తదారే దని తదారే తదాని తదరే దాని తోం తనన తనదరన తదారే దని తోం తనన తనదరన తదారే యాలేమో ఎలయల యలాలయ లేమో ఎలయల యలాలల తనదరన తనదరన తదాని తగడ 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 తగాంద కాంద కాంద తోం తనన తనదరన తదారే దని తోం తనన తనదరన తని గమ గమ గ సమ మగ తని గమ గమ గ సమ మగ తని గమ గమ గ సమ మగ ಎಲ್ಲರಿಗೂ ನಮಸ್ತೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳು ಹಾಗೂ ಇತರೆ ಅತಿಥಿಗಳಿಗೂ ಹಾಗೂ ಎಲ್ಲರಿಗೂ ಕೂಡ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಈ ಕಾರ್ಯಕ್ರಮಕ್ಕೆ ಈ ಹಿಂದೆಯೇ ದಿನಾಂಕ 26/2/2021 ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕಾಗಿತ್ತು. ಆದರೆ ಕೋವಿಡ್-19 ಹಿನ್ನೆಲೆಯಲ್ಲಿ ಇದು ಮುಂದೂಡಲ್ಪಟ್ಟು ಈ ದಿನ ಅದಕ್ಕೆ ಒಂದು ಒಳ್ಳೆಯ ಸುದಿನ ಬಂದಿದೆ. ಈ ಸಂಭ್ರಮದ ವಾತಾವರಣಕ್ಕೆ ಪೂರ್ಣರಾಗಿ ಕಾರಣರಾದಂಥ ಸದಾ ಹಸನ್ಮುಖಿ, ಹೃದಯ ವಿಶಾಲತೆಯುಳ್ಳ, ಸ್ನೇಹಜೀವಿಯಾದ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ನಮ್ಮ ತುಮಕೂರು ಜಿಲ್ಲಾ SP ಸಾಹೇಬರವರಾದ ಶ್ರೀ ರಾಹುಲ್ ಕುಮಾರ್ ಶಾಫ್ಪಾರ್ವಾಡ್ IPS ರವರಿಗೆ ನಮ್ಮ ತಂಡದ ಪರವಾಗಿ ಮೊದಲಿಗೆ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ತಡವಾದರೂ ಚಿಕ್ಕದಾಗಿ ಚೊಕ್ಕವಾಗಿ ಯಾವುದೇ ವಿಘ್ನವಿಲ್ಲದೆ ಕಾರ್ಯಕ್ರಮ ನೆರವೇರಲೆಂದು ಆಶಿಸುತ್ತಾ, ಸತ್ಯ ಸಂಪ್ರದಾಯದಂತೆ ವಿಘ್ನ ವಿನಾಶಕನ ಸ್ಮರಣೆಯನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ. ಅಬ್ದುಲ್ ಖಾದರ್ ಜಿಲಾನಿ ಮತ್ತು ಶ್ರೀಧರ್. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇ
ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಗೆ ತಂದರೆ ನೀನು ಗರಿಗೆ ತಂದರೆ ನೀನು ಕೊಡುವೆ ವರವನ್ನ. ಗತಿ ನೀನೆ ಗಣಪನೆ ಕೈ ಹಿಡಿಯೋ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಪ್ರೀತಿ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಪ್ರೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕ್ತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಧನ್ಯವಾದ. ಅಬ್ದುಲ್ ಖಾದರ್ ಜಿಲಾನಿ, ಹುಲಿದುರ್ಗ ಪೊಲೀಸ್ ಠಾಣೆ. ಧನ್ಯವಾದಗಳು. ಮತ್ತು ಕಾರ್ಯಕ್ರಮದ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ಅಮೃತೂರು ಪೊಲೀಸ್ ಠಾಣೆಯ ಪ್ರಕಾಶ್ ಸಿ ಅವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ನೆಚ್ಚಿನ ಎಲ್ಲ ಅತಿಥಿಗಳಿಗೆ ನಮಿಸುತ್ತಾ, ದಿನಾಂಕ 26/2/1996 ನಾವು ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆಗೆ ಸೇರಿ ದಿನಾಂಕ 26/2/2021 25 ವರ್ಷ ಸೇವೆಯನ್ನು ಪೂರ್ಣಗೊಳಿಸಿದ ಈ ಸುಸಂದರ್ಭದಲ್ಲಿ ಆ ದಿನ ಉದ್ಯೋಗಾಂಕ್ಷಿಗಳಾಗಿ ಬಂದಿದ್ದ ಸಾವಿರಾರು ಜನರಲ್ಲಿ 107 ಜನರನ್ನು ಆಯ್ಕೆ ಮಾಡಿ ನಮ್ಮಗಳಿಗೆ ಈ ಪವಿತ್ರವಾದ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳಲು ನಮಗೆ ದಾರಿ ತೋರಿದಂತಹ ಅಂದಿನ ಪೊಲೀಸ್ ಅಧೀಕ್ಷಕರಾದ ನಮ್ಮ ನಂತರ ಪದೋನ್ನತಿ ಹೊಂದಿ ಕರ್ನಾಟಕ ರಾಜ್ಯ ಕೇಂದ್ರ ವಲಯದ ಹಲವು ವಿಭಾಗಗಳಲ್ಲಿ ಮತ್ತು CID ವಿಭಾಗದಲ್ಲಿ ತಮ್ಮ ಸೇವೆ ಸಲ್ಲಿಸಿ ಹಾಲಿ ನಿವೃತ್ತರಾಗಿ ತಮ್ಮ ಸುಖ ಜೀವನವನ್ನು ನಡೆಸುತ್ತಿರುವ ಸನ್ಮಾನ್ಯ ಶ್ರೀ ಯು ನಿಸಾರ್ ಅಹಮದ್ ಸರ್ ರವರನ್ನು ನಮ್ಮ ಈ 25ನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನಾಗಿ ಆಗಮಿಸಿ ನಮ್ಮೆಲ್ಲರನ್ನು ಸಂತೋಷಗೊಳಿಸಲು ನಾವು ಕೇಳಿಕೊಂಡಾಗ ಮಾನ್ಯರು ಬಹಳ ಸಂತೋಷದಿಂದ ಒಪ್ಪಿಕೊಂಡು ಅವರ ಬಿಡುವಿಲ್ಲದ ಚಟುವಟಿಕೆಗಳ ನಡುವೆಯೂ ನಮಗಾಗಿ ಇಲ್ಲಿಯವರೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸನ್ಮಾನ್ಯ ಶ್ರೀ ಯು ನಿಸಾರ್ ಅಹಮದ್ ಸಾಹೇಬರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ.
ತುಮಕೂರು ಜಿಲ್ಲೆಯ ಎಲ್ಲ ಪೊಲೀಸ್ ಸಿಬ್ಬಂದಿಗಳ ಮನದ ಮಾತಾಗಿ ನಮ್ಮ ಸಾಹೇಬರು, ದೇವರು, ಸ್ನೇಹಮಯಿ, ಹಸನ್ಮುಖಿ, ಹೃದಯವಂತ ಇನ್ನು ಮುಂತಾದ ಬಿರುದುಗಳನ್ನು ನಮ್ಮೆಲ್ಲರ ಮನಗಳಲ್ಲಿ ಹುಟ್ಟಿಹಾಕಿ ತಾವೇನೂ ಮಾಡಿಲ್ಲವೆನ್ನುವಂತೆ ನಿಷ್ಕಲ್ಮಶವಾಗಿ ನಗುವಿನಿಂದ ನಮ್ಮೆಲ್ಲರನ್ನು ಗೆದ್ದು ಈಗಲೂ ಹಸನ್ಮುಖಿಯಾಗಿ ಕಂಗೊಳಿಸುತ್ತಿರುವ ನಮ್ಮ ತುಮಕೂರು ಜಿಲ್ಲಾ SP ಸಾಹೇಬರವರಾದ ಸನ್ಮಾನ್ಯ ಶ್ರೀ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ IPS ರವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಅನುಮತಿ ನೀಡಲು ಹಾಗೂ ತಾವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕೇಳಿಕೊಂಡಾಗ ಮಾನ್ಯರು ತಮ್ಮ ಕುಟುಂಬದವರಲ್ಲೊಬ್ಬರನ್ನ ಪ್ರೀತಿಯಿಂದ ಆಹ್ವಾನಿಸುವ ಮಾನ್ಯರ ಮಾಡುವಂತೆ ಬಂಧುವಿನ ರೀತಿಯಲ್ಲಿ ನಮಗೆ ಅನುಮತಿ ನೀಡಿ ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಈ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂತೋಷ ಕೂಟದಲ್ಲಿ ಭಾಗಿಯಾಗಿರುವ ನಮ್ಮ ನೆಚ್ಚಿನ SP ಸಾಹೇಬರವರಿಗೂ ಸಹ ನಾವು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ನಮ್ಮ ಕಾರ್ಯಕ್ರಮಕ್ಕೆ ನೈತಿಕ ಬೆಂಬಲ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ನಮಗೆ ವಿಶ್ವಾಸ ಮೂಡಿಸಿದಂತಹ ನಮ್ಮ ನೆಚ್ಚಿನ ತುಮಕೂರು ಜಿಲ್ಲಾ ಸಹಾಯಕ ಪೊಲೀಸ್ ಅಧೀಕ್ಷಕರವರಾದ ಶ್ರೀ TJ ಉದೇಶ್ ಸರ್ ರವರು ಇಂದು ಬೆಳಗಾವಿ ಅಧಿವೇಶನದಲ್ಲಿ ಬಂದೋಬಸ್ತ್ ಕರ್ತವ್ಯದಲ್ಲಿರುವುದರಿಂದ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವನ್ನು ಸರ್ವರೂಪನೆಂದು ವ್ಯಾಖ್ಯಾನಿಸಿದ ಈ ಸಂಸ್ಕೃತ ವಾಕ್ಯವು ನಮ್ಮ ಎಲ್ಲರ ಜೀವನದಲ್ಲಿ ಯಾವುದಾದರೂ ರೂಪದಲ್ಲಿ ಬಂದು ನಮಗೆ ಗುರುವಾಗಿ ಕಲ್ಪಿಸುವ ಗುರುಗಳಿಗೆ ಸಮರ್ಪಣೆಯಾಗಿದ್ದು ಧನ್ಯವೆಂದು ನಮ್ಮ ಭಾವನೆ. ಹಾಗೆಯೇ ನಮ್ಮ ತಂಡದ 107 ಜನರಿಗೆ ತಮ್ಮದೇ ಆದ ದಾಟಿಯಲ್ಲಿ ವಿಶೇಷತೆಯಲ್ಲಿ ಮೂಲ ತರಬೇತಿ ನೀಡಿ ನಮಗೆ ಸ್ಥೈರ್ಯ ತುಂಬಿ ನಮ್ಮನ್ನು ಪೊಲೀಸ್ ಜೀವನದಲ್ಲಿ ಅಣಿ ಮಾಡಿ ಸಹ ಸಮಾಜಕ್ಕೆ ಕೊಡುಗೆ ನೀಡಿದ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಶ್ರೀ ರಾಮಚಂದ್ರಪ್ಪರವರು ಹಾಲಿ ತುಮಕೂರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯಲ್ಲಿ ARSI ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದು ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದರಿಂದ ಅವರಿಗೂ ಸಹ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಕಿಪಿಟೂರು ಉಪವಿಭಾಗಕ್ಕೆ ಬಂದು ಸ್ವಲ್ಪ ಸಮಯದಲ್ಲಿಯೇ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಮೆಚ್ಚುಗೆಗೆ ಪಾತ್ರರಾಗಿ ವಿಶೇಷ ಛಾಪನ್ನು ಮೂಡಿಸಿರುವ ಶ್ರೀ ಸಿದ್ಧಾರ್ಥ್ ಗೋಯಲ್ ಸರ್ ರವರನ್ನು ಈ ಸಮಾರಂಭಕ್ಕೆ ಆಗಮಿಸಿ ನಮಗೆ ನಮ್ಮ ಸಂತೋಷ ಕೂಟದಲ್ಲಿ ಭಾಗವಹಿಸುವಂತೆ ಕೇಳಿಕೊಂಡಾಗ ಅವರು ಕೂಡ ಒಪ್ಪಿ ಸಂತೋಷದಿಂದ ಆಗಮಿಸಿದ್ದಾರೆ. ಅವರಿಗೂ ಸಹ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ತುಮಕೂರು ಜಿಲ್ಲೆಯಲ್ಲಿ ತಮ್ಮ ಸೇವೆಯಲ್ಲಿ ಸಾಕಷ್ಟು ಹೆಸರು ಗಳಿಸಿ ಕರ್ತವ್ಯದಲ್ಲಿ ಮತ್ತು ಸಿಬ್ಬಂದಿಯವರನ್ನು ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುವಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದಂತಹ ತುಮಕೂರು ಪೊಲೀಸ್ ಉಪವಿಭಾಗದ ನಮ್ಮ ಎಲ್ಲರ ಪೊಲೀಸ್ ತಂಡದ ಮೆಚ್ಚಿನ ಉಪಾಧೀಕ್ಷಕರಾದ ಶ್ರೀ H ಶ್ರೀನಿವಾಸ್ ಸರ್ ರವರನ್ನು ಈ ನಮ್ಮ ಬೆಳ್ಳಿ ಹಬ್ಬದ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಕೇಳಿಕೊಂಡಾಗ ಅವರು ಸಹ ಒಪ್ಪಿ ನಮ್ಮ ಈ ಬೆಳ್ಳಿ ಹಬ್ಬಕ್ಕೆ ಆಗಮಿಸಿದ್ದಾರೆ. ಅವರು ನಮ್ಮ ಕೋರಿಕೆಯನ್ನು ಪುರಸ್ಕರಿಸುವಾಗ ನಾವು 1996ರಲ್ಲಿ ಪರೀಕ್ಷೆ ಬರೆದ ರೀತಿಯನ್ನು ಇಂದಿಗೂ ಸಹ ನೆನಪಿಸುತ್ತಾ ನಾವು ಆ ದಿನ ನಮ್ಮ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಬಗ್ಗೆ ತಮ್ಮ ಅನುಭವವನ್ನು ಹೇಳಿಕೊಂಡು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶಿರಾ ಪೊಲೀಸ್ ಉಪವಿಭಾಗದಲ್ಲಿ ತಮ್ಮದೇ ಆದ ಕರ್ತವ್ಯದಲ್ಲಿ ಕೌಶಲ್ಯತೆಯನ್ನು ಹೊಂದಿ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಪ್ರೀತಿ ಪಾತ್ರರಾದ ನಿಮ್ಮೆಲ್ಲರ ಮೆಚ್ಚಿನ DSP ಸಾಹೇಬರವರಾದ ಕುಮಾರಪ್ಪ ಸರ್ ಅವರು ಈ ನಮ್ಮ ಬೆಳ್ಳಿ ಹಬ್ಬದ ಸಮಾರಂಭಕ್ಕೆ ಆಹ್ವಾನಿಸಿದ್ದು ಅವರು ಸಹ ಸಂತೋಷದಿಂದ ಒಪ್ಪಿ ಈ ಸಮಾರಂಭಕ್ಕೆ ಬಂದು ನಿಮ್ಮೊಂದಿಗೆ ಸಂತೋಷ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಸಹ ನಾವು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕುಣಿಗಲ್ ಉಪವಿಭಾಗದ ಉಪಾಧೀಕ್ಷಕರವರಾದ ಶ್ರೀ GR ರಮೇಶ್ ಸರ್ ಅವರು ಇಂದು ತುರ್ತು ಕರ್ತವ್ಯದ ಮೇಲೆ ಅಲ್ಲೇ ಉಪವಿಭಾಗದಲ್ಲೇ ಇರುವುದರಿಂದ ಅವರ ಅನುಪಸ್ಥಿತಿಯಲ್ಲಿ ಈ ಸಮಾರಂಭಕ್ಕೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಮಧುಗಿರಿ ಉಪವಿಭಾಗದ ಉಪಾಧೀಕ್ಷಕರಾದ ಮಧುಗಿರಿ ಪೊಲೀಸ್ ವಿಭಾಗದ ಉಪಾಧೀಕ್ಷಕರಾದ ಶ್ರೀ HG ಕುಮಾರ್ ರಾಮಕೃಷ್ಣ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಇನ್ನು ಬರುವ ಇದರಲ್ಲಿದ್ದಾರೆ. ಅವರಿಗೂ ಸಹ ನನ್ನ ಈ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ.
ನಾವು ಈ ಇಲಾಖೆಗೆ ಆಯ್ಕೆಯಾದ ನಂತರ ಕಚ್ಚಾ ವಸ್ತುವಿನಂತಿದ್ದ ನಮ್ಮಗಳನ್ನು ತಿದ್ದಿ ತೀಡಿ ಮೈ ಮನಸ್ಸನ್ನು ಉರಿದುಂಬಿಸಿ ಕರ್ತವ್ಯ ಕಾನೂನುಗಳನ್ನು ತಿಳಿಸಿ ಈ ಸಮಾಜದ ಸೇವೆಗೆ ಅಣಿ ಮಾಡಿಕೊಟ್ಟು ನಮ್ಮನ್ನು ತುಮಕೂರು ಜಿಲ್ಲೆಯ ಸಶಸ್ತ್ರ ಪೊಲೀಸ್ ಮೀಸಲು ಪಡೆಗೆ ತಲೆಬಾಗಿ ನಮಿಸುತ್ತಾ ನಮ್ಮ ತಂಡದ 25ನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬಂದು ನಮ್ಮೊಂದಿಗೆ ಈ ಸಂತೋಷ ಕೂಟದಲ್ಲಿ ಭಾಗವಹಿಸಲು ನಾವು DSP DR ಸಾಹೇಬ್ ಪರಮೇಶ್ವರ್ ಅವರನ್ನು ಕೇಳಿಕೊಂಡಾಗ ಅವರು ಕೂಡ ಸಂತೋಷದಿಂದ ಒಪ್ಪಿ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ತಂಡದ 25ನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ನಡೆಸುವುದಾಗಿ ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬಂದು ನಮ್ಮೊಂದಿಗೆ ಈ ಸಂತೋಷ ಕೂಟದಲ್ಲಿ ಭಾಗವಹಿಸಲು ಸಿರಾ ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ರವಿ ಕುಮಾರ್ ಸರ್ ಅವರನ್ನು ಕೇಳಿಕೊಂಡಾಗ ಶ್ರೀಯುತರು ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಅವರಿಗೂ ಸಹ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಕೋರುತ್ತೇನೆ. ನಮ್ಮ ಈ ಬೆಳ್ಳಿ ಹಬ್ಬದ ಕಾರ್ಯಕ್ರಮಕ್ಕೆ ಕಳ್ಳಂಬೆಳ್ಳ ಪೊಲೀಸ್ ಠಾಣಾ ಸರದಿನ ಈ ಕಂಟ್ರಿ ಕ್ಲಬ್ನಲ್ಲಿ ನಡೆಸುವುದಾಗಿ ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬಂದು ನಮ್ಮೊಂದಿಗೆ ಈ ಸಂತೋಷ ಕೂಟದಲ್ಲಿ ಭಾಗವಹಿಸಲು ಕಳ್ಳಂಬೆಳ್ಳ ಪೊಲೀಸ್ ಠಾಣಾ PSI ರವರಾದ ಶ್ರೀ ಮೋಹನ್ ಸರ್ ಅವರನ್ನು ಕೇಳಿಕೊಂಡಾಗ ಶ್ರೀಯುತರು ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳಿಗೂ ಹಾಗೂ ಇತರರಿಗೂ ನಮ್ಮ 1996ನೇ ತಂಡದ ವತಿಯಿಂದ ಸ್ನೇಹಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ವಂದನೆಗಳು. ನಮ್ಮ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಬಹಳ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಆಹ್ವಾನಿಸಿದ ಮತ್ತು ಅವರಿಗೆ ಸ್ವಾಗತವನ್ನು ಕೋರಿದ ಪ್ರಕಾಶ್ ಅವರಿಗೆ ವಂದನೆಗಳು. ಮುಂದಿನ ಕಾರ್ಯಕ್ರಮ ದೀಪ ಬೆಳಗೋದ್ರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ. ಅತಿಥಿ ಮಹೋದಯರು ದೀಪ ಬೆಳಗೋದ್ರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಂತ ಹೇಳಿ ಕೋರಿಕೊಳ್ತೇನೆ. ಎಲ್ಲರೂ ಕೂಡ ಎದ್ದು ನಿಂತು ಗೌರವ ಸೂಚಿಸಬೇಕಂತ ಕೇಳ್ಕೊಳ್ತೇನೆ. ಶುಭ ಕೋರಿದ ಅತಿಥಿ ಮಹೋದಯಕ್ಕೆ ಧನ್ಯವಾದಗಳನ್ನು ಹೇಳಿ ಜೋರಾದ ಚಪ್ಪಾಳೆ. ಮುಂದಿನ ಕಾರ್ಯಕ್ರಮ ನಮ್ಮ 96ನೇ ತಂಡದ ಬಗ್ಗೆ ಒಂದು ಪ್ರಾಸ್ತಾವಿಕ ನುಡಿಗಳು ಶ್ರೀ ಮುದ್ದರಂಗಯ್ಯ ASI ರವರಿಂದ. ಎಲ್ರಿಗೂ ವಂದಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ
ಮಾನ್ಯರಾದ ಮುಖ್ಯ ಅತಿಥಿಗಳು, ಅಧ್ಯಕ್ಷರು, ವಿಶೇಷ ಆಹ್ವಾನಿತರು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರುಗಳಿಗೆ ವಂದಿಸುತ್ತಾ ಇತ್ತು. ಅಂದಿಗೆ ನಾವುಗಳು SSLC ತೇರ್ಗಡೆಯಾದ ಮೇಲೆ ನಂತರ ಜಿಲ್ಲೆಯಲ್ಲಿ ಉದ್ಯೋಗ ಕಾರ್ಡ್ಗಳನ್ನು ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಣಿ ಮಾಡಿಕೊಂಡು ಅಂಚೆ ಮೂಲಕ ಯಾವುದಾದರೂ ಉದ್ಯೋಗ ಸಂದರ್ಶನಕ್ಕೆ ಬರಬಹುದೆಂದು ನಾವು ಕಾಯುತ್ತಾ ಕುಳಿತಿದ್ದೆವು. ಆ ಸಮಯದಲ್ಲಿ 1995ರಲ್ಲಿ ಉದ್ಯೋಗ ವಿನಿಮಯ ಕೇಂದ್ರದಿಂದ ಪೋಸ್ಟ್ ಕಾರ್ಡ್ ಮೂಲಕ ಒಂದು ಸಂದೇಶ ಬಂತು. ಅದರಂತೆ ನಾವು ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆಗೆ 26/2/1996ರಲ್ಲಿ ಆರಂಭಗೊಂಡು 2 ಹಂತದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ 207 ಜನ ಆಯ್ಕೆಗೊಂಡು ಒಂದು ತಂಡವಾಯಿತು. ನಾವೇ ಸ್ವತಃ ನಿಂತು ನೋಡಿ ಆರಿಸಿ ನಮ್ಮನ್ನು ಆಯ್ಕೆ ಮಾಡಿದ ನಮ್ಮ ನೆಚ್ಚಿನ ಅಂದಿನ ಪೊಲೀಸ್ ಅಧೀಕ್ಷಕರಾದಂತಹ ಸನ್ಮಾನ್ಯ ಶ್ರೀ ಯು ನಿಸಾರ್ ಅಹಮದ್ ಸಾಹೇಬರವರಿಗೆ ಅಭಿನಂದನೆಗಳನ್ನು ನಮ್ಮ ತಂಡದ ಪರವಾಗಿ ಸಲ್ಲಿಸಲು ಈ ಸಮಯದಲ್ಲಿ ಹರ್ಷಿಸುತ್ತೇನೆ. ಆಯ್ಕೆಯಾದ ನಂತರ 107 ಪೊಲೀಸ್ ಕಾನ್ಸ್ಟೇಬಲ್ಗಳ ನಮ್ಮ ತಂಡವನ್ನು ಅಂದಿನ DAR ಮೈದಾನವಾದ ಅಂದರೆ ಹಿಂದಿನ ಚಿಲಿಮೆ ಮತ್ತು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿರುವ ಸ್ಥಳದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಕಚೇರಿ ಪೊಲೀಸ್ ಉಪಾಧೀಕ್ಷಕರಾದಂತಹ ಶ್ರೀ ಬಶೀರ್ ಅಹಮದ್ ಸರ್ ಅವರು ತಂಡದ ವಶಕ್ಕೆ ನೀಡಲಾಯಿತು. ನಂತರ ಪೊಲೀಸ್ ಇಲಾಖೆಗೆ ಸೇರಿ ಅದೇ ಮೈದಾನದಲ್ಲಿ ತೊಡರುಗಾಲುಗಳು ನೀಡುತ್ತಾ ಒಳ ಬಂದ ನಮ್ಮ ತಂಡವನ್ನು ನಮ್ಮ ನೆಚ್ಚಿನ ಗುರುಗಳಾದ ಶ್ರೀ ರಂಗೋಜಿರಾವ್ ASI ಸರ್ ಅವರು, ಶ್ರೀ ಕೆಂಪಣ್ಣ ಸರ್ ASI AHC, ಶ್ರೀ ರಾಮಚಂದ್ರಪ್ಪ ASC ಮತ್ತು ಶ್ರೀ ಪುಟ್ಟನರಸಯ್ಯ ASC ರವರ ತಂಡವು ನಮ್ಮನ್ನು ಸುಮಾರು 6 ತಿಂಗಳುಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ AIE ಕಲಿಸಿ ನಂತರ ನಮ್ಮನ್ನು ಬುನಾದಿ ತರಬೇತಿಗೆ ಚನ್ನಪಟ್ಟಣ ಪೊಲೀಸ್ ತರಬೇತಿ ಶಾಲೆಗೆ ಕಳುಹಿಸಿದರು. ಆ ತರಬೇತಿಯಲ್ಲಿ ನಾವು 1996 ಜುಲೈ ತಿಂಗಳಲ್ಲಿ ಕಳಿಸಿರು. ಅಲ್ಲಿ ನಾವು ಒಂದು ಕಪ್ಪು ಚುಕ್ಕೆಯೂ ಸಹ ಬರದಂತೆ ಸುಮಾರು 9 ತಿಂಗಳ ಕಾಲ ತರಬೇತಿಯನ್ನು ಮುಗಿಸಿ ಯಶಸ್ವಿಯಾಗಿ ಮುಗಿಸಿ ಬಂದು ನಾವೆಲ್ಲರೂ ನಮ್ಮ ತುಮಕೂರು ಜಿಲ್ಲೆಗೆ ವಾಪಸ್ಸಾಗಿ ಬಂದು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇವೆ. ಆರಂಭದಿಂದ ಅಂದಿನಿಂದ ಇಲ್ಲಿಯವರೆಗೆ ನಮ್ಮ 107 ತಂಡದ ಮಿತ್ರರಲ್ಲಿ ಕೆಲವರು ವಿವಿಧ ಕಾರಣಗಳಿಂದ ದಿವಂಗತರಾಗಿದ್ದಾರೆ. ಅವರುಗಳಲ್ಲಿ ದಿವಂಗತರಾದ ಶ್ರೀ ನಾರಾಯಣ YKR, ಶ್ರೀ ಫಜಲುರ್ ರೆಹಮಾನ್, ಶ್ರೀ ಗಂಗಾಧರ, AR ನಾಗರಾಜ್, AR ರಮೇಶ್, ಶ್ರೀ ಗಂಗರಾಜು, ಶ್ರೀ ಪುಟ್ಟನರಸಯ್ಯ, ಶ್ರೀ ಲೋಕೇಶ್ ಮತ್ತು ಇತ್ತೀಚೆಗೆ ಶ್ರೀ ಲಕ್ಷ್ಮೀನಾರಾಯಣರವರು ದಿವಂಗತರಾಗಿದ್ದು ಇವರು ನಮ್ಮನ್ನಗಲಿದ್ದಾರೆ. ಹಾಗೂ ನಮಗೆ ತರಬೇತಿ ನೀಡಿದ ನಮ್ಮ ಜಿಲ್ಲೆಯ ಸಶಸ್ತ್ರ ಮೀಸಲು ಪಡೆಯ ಶ್ರೀ ಬಶೀರ್ ಅಹಮದ್ ಸರ್, ಶ್ರೀ ರಂಗೋಜಿ ಸರ್, ಶ್ರೀ ಕೆಂಪಣ್ಣ ಸರ್ ಮತ್ತು ಶ್ರೀ ಪುಟ್ಟನರಸಯ್ಯರವರು ಸಹ ದೈವಾಧೀನರಾಗಿದ್ದು ಇವರುಗಳೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲೆಂದು 1 ನಿಮಿಷಗಳ ಕಾಲ ಮೌನಾಚರಣೆ ಮೂಲಕ ದಿವಂಗತರಿಗೆ ಶ್ರದ್ಧಾಂಜಲಿ ಅರ್ಪಿಸಲು ಕೋರುತ್ತೇನೆ.
ಎಲ್ಲರಿಗೂ ವಂದನೆಗಳು. ಉಳಿದ ನಮ್ಮ 98 ಜನರ ತಂಡದಲ್ಲಿ ಕೆಲವು ಸ್ನೇಹಿತರು ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ವಿವಿಧ ಭಾಗ ಮತ್ತು ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ನಮ್ಮ ತಂಡದವರಲ್ಲಿ ಹಾಲಿ 5 ಜನರು ASI ಹುದ್ದೆಗೆ ಪದೋನ್ನತಿ ಹೊಂದಿರುತ್ತಾರೆ. ಹೆಚ್ಚಿನವರು ಜಿಲ್ಲೆಯ ಪೊಲೀಸ್ ಠಾಣೆಗಳಲ್ಲಿ ಮತ್ತು ಬೇರೆ ಬೇರೆ ವಿಭಾಗಗಳಲ್ಲಿ ಠಾಣಾ ಬರಹಗಾರರಾಗಿ, ತನಿಖಾ ಸಹಾಯಕರಾಗಿ ಮುಖ್ಯ ಭೂಮಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಉತ್ತಮ ಹಾಗೂ ನಿಷ್ಠಾವಂತ ಕೆಲಸಗಾರರೆಂದು ಇಲಾಖಾ ಹಿರಿಯ ಅಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ದಯವಿಟ್ಟು ಕ್ಷಮಿಸಿ, ಆ ಸಮಯದ ಅಭಾವ ಇರೋದ್ರಿಂದ ಮುಂದಿನ ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡೋಣ. ಅದು ಧನ್ಯವಾದ ಹೇಳ್ಬಿಟ್ಟು ಎಲ್ರಿಗೂ ಧನ್ಯವಾದಗಳು. ಅಭಾವ ಇರೋದ್ರಿಂದ ಮತ್ತು ಲೇಟ್ ಆಗಿರೋದ್ರಿಂದ ಉಳಿದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಗುರುಗಳಾಗಿ ನಮ್ಮನ್ನು ತಿದ್ದಿ ತೀಡಿ ಈ ಸಮಾಜಕ್ಕೆ ಉತ್ತಮ ಪೊಲೀಸರಾಗಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮನ್ನು ತಿದ್ದಿ ತೀಡಿದಂಥ ಗುರುಗಳನ್ನು ನೆನೆಯೋದು ಮತ್ತು ಅವರಿಗೆ ಗೌರವ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದ್ದರಿಂದ ನಮ್ಮ ಗುರುಗಳಾದ ಶ್ರೀ ರಾಮಚಂದ್ರಪ್ಪ ಅವರಿಗೆ ಒಂದು ನಮ್ಮ ಗೌರವ ಕಾಣಿಕೆಯನ್ನು ಅರ್ಪಿಸ್ತೇವೆ. ದಯವಿಟ್ಟು ಅತಿಥಿ ಮಾನ್ಯರು ಅವ್ರನ್ನ ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ನಮ್ಮ ಗುರುಗಳಿಗೆ ನಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಮೂಲಕ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ನಿಮ್ಮ ಜೀವನ ಶೈಲಿ ಮತ್ತು ನಿಮ್ಮ ಈ ಆರೋಗ್ಯದ ಗುಟ್ಟು ನಮ್ಮೆಲ್ಲರಿಗೂ ಕೂಡ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ನಾವು ಈಗಾಗಲೇ ಅಡ್ಡ ಉದ್ದುದ್ದ ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ದೀವಿ. ಮತ್ತೆ ನಿಮ್ಮ ಕೈಗೆ ಸಿಕ್ಕಿದ್ರೆ ಮತ್ತೆ ಅದೇ ಗ್ರೌಂಡಲ್ಲಿ ನಮ್ಮನ್ನೆಲ್ಲ ನಿಮ್ಮ ಭಾಷೆಯ ರೀತಿ ಅರ್ದು ಉಜ್ಜಿ ನಮ್ಮನ್ನು ನಿಮ್ಮ ಥರ ಮಾಡ್ತೀರಾ ಅಂತ ಹೇಳಿ ಆಶಿಸ್ತೇವೆ. ಎಲ್ಲ 96 ತಂಡ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿಗಳಲ್ಲಿ ನಮ್ಮ ತಂಡದ ಅನೇಕ ಸ್ನೇಹಿತರು ಅತ್ಯುತ್ತಮವಾದ ಕೆಲಸಗಳನ್ನು ಮಾಡಿ ಪ್ರಶಂಸೆಗೆ ಪಾತ್ರರಾಗಿ ಅನೇಕ ಪದಕವನ್ನು ಪಡೆದಿರ್ತಾರೆ. ಇವರು ನಮ್ಮ ತಂಡಕ್ಕೆ ಹೆಮ್ಮೆ. ನಮ್ಮ ತಂಡಕ್ಕೆ ಅಲ್ಲದೆ ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯಕ್ಕೆ ಕೂಡ ಪೊಲೀಸ್ ಇಲಾಖೆಯಿಂದ ಹೆಮ್ಮೆ ಪಡುವಂತ ವ್ಯಕ್ತಿ ಆಗಿರ್ತಾರೆ. ಅನೇಕ ಕಳ್ಳತನದ ಕೇಸ್ಗಳು ಮತ್ತು ಕೊಲೆ ದರೋಡೆ ಕೇಸ್ಗಳು, ಇನ್ನು ಕ್ಲಿಷ್ಟಕರವಾದ ಕೇಸ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಅನೇಕ ಅಧಿಕಾರಿಗಳು ನಮ್ಮ ಉಸ್ಮಾನ್ ಸಾಬ್ರವ್ರನ್ನ ಕರೆದು ಅವರಿಗೆ ಆದೇಶಿಸಿದ ಮೇರೆಗೆ ಅವರು ಅತ್ಯುತ್ತಮವಾದ ಕೆಲಸಗಳನ್ನು ಮಾಡಿ ನಮ್ಮೆಲ್ಲರ ಪರವಾಗಿ ಎದ್ದು ನಿಂತು ಅತ್ಯಂತ ಪ್ರೀತಿಪೂರ್ವಕವಾದ ಗೌರವವಾದ ಹೆಮ್ಮೆಯ ಧನ್ಯವಾದಗಳೊಂದಿಗೆ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕಾಗಿದೆ. ಇವರೆಲ್ಲರೂ ನಮ್ಮ ತಂಡಕ್ಕೆ ಅತ್ಯಂತ ಹೆಮ್ಮೆಯ ಪೊಲೀಸ್ ಆಗಿದ್ದಾರೆ. ಇವರು ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಇವರಿಗೆ ನಮ್ಮೆಲ್ಲರ ತಂಡದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಇವರಿಗೂ ಕೂಡ ನಮ್ಮೆಲ್ಲರ ತಂಡದ ವತಿಯಿಂದ ಅತಿಥಿ ಮಹೋದಯರಿಂದ ಸನ್ಮಾನವನ್ನ ಮಾಡಬೇಕಂತ ಹೇಳಿ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಗಳೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೆಯೇ
ಹಾಗೆ ಈ ಬಿಡುವಿಲ್ಲದ ಪೊಲೀಸ್ ಕೆಲಸದಲ್ಲೂ ಕೂಡ ತನ್ನ ಚಿಕ್ಕ ವಯಸ್ಸಿನಿಂದ ಕರಾಟೆ ಅನ್ನೋ ಒಂದು ಕಲೆಯನ್ನ ಕರಗತ ಮಾಡಿಕೊಂಡು ಅವರ ಅಡ್ಡ ಹೆಸರನ್ನು ಕೂಡ ಕರಾಟೆಯಿಂದಲೇ ನಾವು ಹೇಳುವಂತೆ ಮಾಡಿ ಈಗಲೂ ಕೂಡ 15 ಜನ ಸುತ್ತುವರೆದ್ರು ಎಲ್ಲರಿಗೂ ಒಂದೇ ಏಟಿನಲ್ಲಿ ಹೊಡೆದು ಅವ್ರನ್ನ ಮಲಗಿಸುವಷ್ಟು ತಾಕತ್ತಿರ್ತಕ್ಕಂಥ ಹಾಗೂ ಹೆಚ್ಚಿನದಾಗಿ ರಂಗ ಕಲೆಯನ್ನ ತನ್ನ ರಕ್ತದಲ್ಲಿ ಅಳವಡಿಸಿಕೊಂಡು 100 ಪಾತ್ರಗಳನ್ನ ಅಭಿನಯಿಸ್ತಾ ನಮ್ಮ ಪೊಲೀಸ್ ಇಲಾಖೆಯ ಅದು ನಮ್ಮ ಹೆಚ್ಚಿನದಾಗಿ ನಮ್ಮ ತಂಡದ ಹೆಮ್ಮೆಯಾಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರವರಿಗೆ ನಮ್ಮೆಲ್ಲರ ವತಿಯಿಂದ ಅವರಿಗೆ ಗೌರವವನ್ನ ಮತ್ತು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅತಿಥಿ ಮಹೋದಯರಿಗೆ ಅವರಿಗೆ ಸನ್ಮಾನ ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳು ಸರ್. ದಯವಿಟ್ಟು ಕೂತ್ಕೊಳ್ಳಿ. ಮುಂದಿನ ಕಾರ್ಯಕ್ರಮ ನಮ್ಮ ಈ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ನಮ್ಮೆಲ್ಲರ ಈ ತಂಡದಲ್ಲಿ ಇರ್ತಕ್ಕಂಥ 98 ಜನರ ಎಲ್ಲರ ಪ್ರೀತಿ ಪಾತ್ರರಾದಂಥ ನಮ್ಮ ಅತಿಥಿ ಮಹೋದಯರಿಗೆ ಒಂದು ನೆನಪಿನ ಕಾಣಿಕೆಯನ್ನ ಮತ್ತು ಗೌರವವನ್ನು ಸಲ್ಲಿಸಬೇಕಂತ ನಮ್ಮ ಮುಖ್ಯ ವಿಶೇಷ ಅತಿಥಿಗಳು ಮತ್ತು ನಮ್ಮ ಅಧ್ಯಕ್ಷ ಸರ್ SP ಸರ್ ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ತಿಪಟೂರು ನಮ್ಮ ಸಹಾಯಕ ಪೊಲೀಸ್ ಅಧೀಕ್ಷಕರಾದ ತಿಪಟೂರು ಉಪವಿಭಾಗದ ಸಿದ್ಧಾರ್ಥ ಗೋಯಲ್ ಸರ್ ಅವರಿಗೆ ನಮ್ಮ ಅತಿಥಿ ಮಹೋದಯದಿಂದ ಅವರಿಗೆ ಸನ್ಮಾನವನ್ನ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅಧ್ಯಕ್ಷರು ಸರ್ ಮತ್ತು ಅತಿಥಿ ಸರ್ ಅವರು ಕೊಡಿ, ಸಾಹೇಬ್ರು ಕೊಡಿ. ಸಮಯದ ಅಭಾವ ಇರೋದ್ರಿಂದ ಸಾಹೇಬರು ಸೂಚನೆ ಮೇರೆಗೆ ಆ ಥರ ಮಾಡಲಾಗ್ತಿದೆ. ಎಲ್ಲರೂ ಕೂಡ ನೀವೇ ಕೊಡಿ, ನಿಮ್ಮ ವಿಭಾಗದವ್ರು ಬಂದ್ಕೊಡಿ. ದಯವಿಟ್ಟು ಅವಕಾಶ ಬನ್ನಿ, ಎಲ್ಲರೂ ಬರಬೇಡಿ, ಒಂದೊಂದು ಇಟ್ಕೊಂಡು ಅಲ್ಲಿ ಕೋರ್ಟಾಗ ಯಾರು ಬರೋದಿಲ್ಲ. ಎಲ್ಲ ಹಾಕ್ಬಿಡಿ, ಕೊಟ್ಬಿಡಿ. ಓಕೆ ಧನ್ಯವಾದಗಳೊಂದಿಗೆ ಸರ್. ಸಮಯ ಇದ್ದಿದ್ರೆ ಓಕೆ ಸರ್, ಥ್ಯಾಂಕ್ ಯು. ನಮ್ಮೆಲ್ಲರ ಪ್ರೀತಿ ಪಾತ್ರರಾದ ಶ್ರೀ ಕುಮಾರಪ್ಪ ಸರ್ ಅವರು ಪೊಲೀಸ್ ಉಪಾಧೀಕ್ಷಕರು ಸಿರಾ ಉಪವಿಭಾಗ ಅವರಿಗೂ ಕೂಡ ನಮ್ಮೆಲ್ಲರ ಪ್ರೀತಿಯ ಕಾಣಿಕೆಯನ್ನ ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಬೇಕು ಸರ್. ಸರ್ ಹಂಗೆ ಕಡೆ ಸರ್ ಸ್ವಲ್ಪ ಇಲ್ಲ ಸರ್, ಹಂಗೆ ನೋಡಿ ಸರ್. ಹಲೋ ಸರ್ ಕ್ಯಾಮ್ರಾ ನೋಡಿ. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಸಶಸ್ತ್ರ ಮೀಸಲು ಪಡೆಯ ಮಾನ್ಯರಾದ ಶ್ರೀ KN ಪರಮೇಶ್ ಸರ್ ಅವರು ಅವರಿಗೂ ಕೂಡ ನಮ್ಮ ನೆನಪಿನ ಕಾಣಿಕೆಯನ್ನ ಅರ್ಪಿಸ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಸರ್ ರೆಡಿ ಸರ್? ಓಕೆ ಸರ್, ಥ್ಯಾಂಕ್ ಯು. ಸಿರಾ ಗ್ರಾಮಾಂತರ ವೃತ್ತದ ವೃತ್ತ ನಿರೀಕ್ಷಕರವರಾದ ಶ್ರೀ ರವಿಕುಮಾರ್ ಸರ್ ಅವರು ಕೂಡ ನಮ್ಮ ಪ್ರೀತಿ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಹಾಕ್ಬಿಡಿ ಸರ್, ಎಲ್ಲ ಆ ಕಡೆಯಿಂದ ಕೆಳಗೆ. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಓಕೆ ಸರ್, ಥ್ಯಾಂಕ್ ಯು. ಬಂದಲ್ಲಿ ಸೂಚನೆ ಧನ್ಯವಾದಗಳು ಸರ್. ನಮ್ಮ ಠಾಣೆಯ ನಮ್ಮ ಪ್ರೀತಿಯ ಮೋಹನ್ ಸರ್ ಆರಕ್ಷಕ ಉಪನಿರೀಕ್ಷಕರವರೆಗೂ ಕೂಡ ನಮ್ಮ ಪ್ರೀತಿಯ ಕಾಣಿಕೆಯನ್ನ ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ ಸರ್. ಸರ್ ಸೈಡಿಂದ ನಡೀತಾರೆ.
ಓಕೆ ಸರ್, ರೆಡಿ ಸರ್. ಓಕೆ, ಥ್ಯಾಂಕ್ ಯು. ನಮ್ಮ ತಂಡದ ಮತ್ತೊಂದು ಹೆಮ್ಮೆಯ ಸದಸ್ಯರಾದ ಸ್ನೇಹಿತರಾದ ಗೋವಿಂದರಾಜ್ ಅವರು ಹೊಸಪೇಟೆ ಪೊಲೀಸ್ ಠಾಣೆ, ಅವ್ರಿಗೂ ಕೂಡ ಮುಖ್ಯಮಂತ್ರಿ ಪದಕವು ಲಭಿಸಿದೆ. ಅವರ ಕಾರ್ಯಕ್ಷಮತೆ ಮತ್ತು ಕಾರ್ಯತತ್ಪರತೆಯ ಬಗ್ಗೆ ಅವ್ರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದ ಮತ್ತು ನಮ್ಮ ಪ್ರೀತಿಯ ಗೌರವವನ್ನು ಮುಖ್ಯ ಅತಿಥಿಗಳ ಕಡೆಯಿಂದ ಅವರಿಗೆ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾನೆ. ಸ್ನೇಹಿತರೆಲ್ಲ ಎದ್ದು ನಿಂತು ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಗೋವಿಂದರಾಜ್ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಇವರು ಎಲ್ಲರಿಗೂ ಕೂಡ ನಮ್ಮ ತಂಡದವರಿಗೆ ಸ್ಫೂರ್ತಿಯಾಗಿದ್ದಾರೆ. ಉತ್ತಮ ಕೆಲಸ ಮಾಡಿದಂಥವ್ರಿಗೆ ಉತ್ತಮವಾದ ಪ್ರಶಂಸೆ ಮತ್ತು ಉತ್ತಮವಾದ ಗೌರವ ಎಲ್ಲಿಯೂ ಕೂಡ ಕಟ್ಟಿಟ್ಟ ಬುತ್ತಿ ಅನ್ನೋದು ಅವರಿಗೆ ಮಾದರಿಯಾಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದದೊಂದಿಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವಿಶೇಷ ಆಹ್ವಾನಿತರಿಂದ ನಮ್ಮ ಕುಮಾರಪ್ಪ ಸರ್ ಅವರಿಂದ ನಮ್ಮೆಲ್ಲರಿಗೂ ಕೂಡ ಒಂದೆರಡು ಹಿತನುಡಿಗಳನ್ನು ಹೇಳ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ದಯವಿಟ್ಟು ಬನ್ನಿ. ಒಂದು 26 ವರ್ಷಗಳ ಸೇವೆಯನ್ನು ಸಲ್ಲಿಸಿ 26ನೇ ವರ್ಷದ ಸೇವೆ ಸಲ್ಲಿಸ್ತಿರುವಂತಹ ಮತ್ತು ಸಾಕಷ್ಟು ನನಗೆ ಸುಮಾರು ವರ್ಷಗಳ ಕಾಲ ನಾನು ಈ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸ್ತಿರೋದ್ರಿಂದ ಸುಮಾರು ಜನಗಳು ಎಲ್ಲರಿಗೂ ಒಳ್ಳೆಯ ಕೆಲಸ ಮಾಡ್ತಿರೋಂತಹ ಬ್ಯಾಚ್ ಆಗಿದೆ ಅಂತ ಸಹ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅದರ ಜೊತೆಗೆ ನನ್ನ ಒಂದು ಮಾತು ಅಂತ ಹೇಳಿದರೆ, ಯಾವುದೇ ಒಂದು ಗಿಡ ಬೆಳೆಸಬೇಕಾದ್ರೆ, ಒಂದು ಫಸಲು ಬರಲಿಕ್ಕೆ ಒಂದು ಗಿಡ ಬೆಳೆಸಬೇಕಾದ್ರೆ ಒಳ್ಳೆ ಬೀಜವನ್ನು ಆರಿಸ್ಬೇಕು ಅಂತ ಹೇಳ್ತಾರೆ ರೈತರು. ಬೀಜ ಆರಿಸಿದ ಮೇಲೆ ಆ ಬೀಜ ಬೆಳೆಸಬೇಕಾದ್ರೆ, ಒಳ್ಳೆ ಗಿಡ ಬೆಳೆಸಬೇಕಾದ್ರೆ ಅದರ ಟೊಂಗೆ ಕಟ್ ಮಾಡಬೇಕು, ಸೈಡ್ ಟೊಂಗೆ ಕಟ್ ಮಾಡಿ ಚೆನ್ನಾಗಿ ಬೆಳೆಯಂಗೆ ಏನು ಮಾಡಬೇಕು ಅಂತ ಸೆಲೆಕ್ಷನ್ ಮಾಡೋಂಥದ್ದು ಯಾರು ಇದು ಮಾಡಿದಾರಲ್ಲ, ರೂವಾರಿಗಳಾದ ನಿಸಾರ್ ಅಹಮದ್ ಸಾಹೇಬ್ರಿಗೆ ಅದು ಕ್ರೆಡಿಟ್ ಹೋಗುತ್ತೆ. ನಿಮ್ಗಳನ್ನೆಲ್ಲ ಸೆಲೆಕ್ಟ್ ಮಾಡೋಕ್ಕೆ ಬೆಳೆಸೋವಂಥದ್ದು, ಇವುಗಳನ್ನೆಲ್ಲ ಬೆಳೆಸಿ ಉತ್ತಮವಾಗಿ ತೀಡಿ ಒಳ್ಳೆ ಇಲಾಖೆಯಲ್ಲಿ ಒಳ್ಳೆ ಆಸ್ತಿಯನ್ನಾಗಿ ಕೊಡುಗೆ ನೀಡಿದಂತಹ ತರಬೇತಿ ಕೊಟ್ಟಂತಹ ಎಲ್ಲರಿಗೂ ಸಲ್ಲುತ್ತೆ. ನಾನಾದರೂ ಭಾವಿಸಿ ಎಲ್ಲರಿಗೂ ಉತ್ತಮ ಕೆಲಸ ಮಾಡಿ ಇಲಾಖೆಗೆ ಒಳ್ಳೆಯ ಹೆಸರು ತನ್ನಿ. ಈಗೇನು ನೀವು ಒಳ್ಳೆಯ ಕೊಡುಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ, ಅದು ಸಹ ಮುಂದುವರಿಲಿ. ಈಗ ಸಾಕಷ್ಟು ಜನ ಈಗೆಲ್ಲ ಕೆಲವು ಜನ ASIಗಳಾಗಿದ್ದೀರಿ, ಏನು ವರ್ಜ್ ASIಗೆ ಪ್ರಮೋಷನ್ ಆಗೋಕ್ಕೆ ಹತ್ತಿರದಾಗಿದ್ದೀರಿ. ಒಳ್ಳೆಯ ಹೆಸರು ತಗೊಂಡು ಒಳ್ಳೆಯ ಉತ್ತಮ ಕರ್ತವ್ಯ ನಿರ್ವಹಿಸಿ ಇಲಾಖೆಗೆ ಒಳ್ಳೆಯ ಹೆಸರು ತಗೊಂಡು ಬನ್ನಿ. ಇನ್ನೊಂದು ನನ್ನ ಚಿಕ್ಕ ಅಭಿಪ್ರಾಯ ಅಂತ ಹೇಳಿದರೆ, ನೀವು 25 ವರ್ಷಗಳ ಸೇವೆ ಸಲ್ಲಿಸಿ ನೀವು ಈ ಕಾರ್ಯಕ್ರಮ ನಡೆಸ್ತಿರೋರ ಜೊತೆಗೆ ನಿಮ್ಮ ಕುಟುಂಬದವ್ರನ್ನೂ ನೀವು ಕರ್ಕೊಂಬರ್ಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಅವರು ಸಹ ನಿಮ್ಮ ಜೀವನದಲ್ಲಿ ನಿಮ್ಮ ಸೇವೆಯಲ್ಲಿ ಬಾಧ್ಯಸ್ಥರು. ನೀವು ಸೇವೆಯನ್ನು ಪೊಲೀಸ್ ಸ್ಟೇಷನಲ್ಲಿ ಸಲ್ಲಿಸಿದರೆ ನಿಮ್ಮ ಮನೆಯಲ್ಲಿ ನಿಮಗೋಸ್ಕರ ಎಲ್ಲರೂ ಸೇವೆ ಸಲ್ಲಿಸ್ತಾರೆ. ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಸಂತೋಷ ಪಡಬೇಕಾಗಿದ್ದಂತಹ ಇದು, ಅದನ್ನು ಕರ್ಕೊಂಬರ್ಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಇಷ್ಟು ಮಾತಾಡಿ ವೇದಿಕೆಗಿರುವಂತಹ ಎಲ್ಲ SP ಸಾಹೇಬರಿಗೆ, ನಿಸಾರ್ ಅಹಮದ್ ರಿಟೈರ್ಡ್ ಐಬ್ ಸಾಹೇಬ್ ನಿಸಾರ್ ಅಹಮದ್ ಸಾಹೇಬರಿಗೆ ಮತ್ತು ಎಲ್ಲರಿಗೂ ಸಹ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ನಮ್ಮೆಲ್ಲರಿಗೂ ಹಿತನುಡಿಗಳನ್ನು ನುಡಿದು ಮುಂದಿನ ವೃತ್ತಿ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿ ನಮಗೆ ಆಶೀರ್ವಾದ ಮಾಡಿದಂಥ ಕುಮಾರಪ್ಪ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಮುಂದಿನ ಕಾರ್ಯಕ್ರಮ ನಮ್ಮ ನೆಚ್ಚಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮ ನೆಚ್ಚಿನ SP ಸಾಹೇಬರವರಿಗೆ ನಮ್ಮ ಕಡೆಯಿಂದ ಸನ್ಮಾನ. ದಯವಿಟ್ಟು ಅಲ್ಲೇ ಕೂತ್ಕೊಳ್ಳಿ ಸರ್. ಅಲ್ಲೇ ನಮ್ಮ ವಿಶೇಷ ಅತಿಥಿಗಳು ಎಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲರ ನೆಚ್ಚಿನ SP ಸಾಹೇಬರವರಿಗೆ ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳೊಂದಿಗೆ ಸರ್. ಹಣ್ಣಿನ ಬುಟ್ಟಿ ಕೆಳಗಡೆ ಇದೆ, ಹೊರಗೆ ನೀವು ಜೊತೆಲಿ ಜೋರಾದ ಚಪ್ಪಾಳೆಯೊಂದಿಗೆ ನಿಧಾನಕ್ಕೆ ಸಾವಕಾಶವಾಗಿ ಸ್ಥಳಾವಕಾಶ ಇಲ್ಲೇ ಮಾಡಿ ಸರ್. ಒಬ್ಬೊಬ್ರು ಸೈಡಿಂದ ಮಾಡಬೇಕು. ಸಾವಕಾಶವಾಗಿ ಹಾಗೆ ಆದ್ಮೇಲೆ ಹೀಗೆ ಹಾಕ್ಬೇಡಿ, ಹೂವು ಹೀಗೆ ಹಾಕ್ಬೇಡಿ. ಹಾರೆಲ್ಲ ಆದ್ಮೇಲೆ ಹೂವು ಹೀಗೆ ಹಾಕ್ಬೇಡಿ, ದಯವಿಟ್ಟು ಹೂವು ಹೀಗೆ ಹಾಕ್ಬೇಡಿ, ಹೂವು ಹಾಕ್ಬೇಡಿ. ಗುಲಾಬಿ ದಳಗಳನ್ನು ತಗೊಳ್ಳಿ, ಕವರಲ್ಲಿದೆ ಗುಲಾಬಿ ದಳ.
ಸಾವಕಾಶವಾಗಿ ಹಾಕಿ ನಿಧಾನಕ್ಕೆ ಈ ಕಡೆ ಬನ್ನಿ, ಮುಂದೆ ನೋಡಿ ಸೈಡ್. ಅಂಜಿ ಕೈಯಿಂದ ಕೈಯಲ್ಲಿ ಸಾವಕಾಶವಾಗಿ ಹಾಕಿ ಬಾಕ್ಸ್ ಹಿಂದೆ ತೆಗೀರಿ. ಸ್ವಲ್ಪ ಈ ಕಡೆ ಬಾ. ಇಲ್ಲಿ ಬಿಡಿ ಸರ್, ಇಲ್ಲಿ ಬಿಡಿ ಸರ್. ಇರ್ಲಿ ಬಿಟ್ಟು ಅವ್ರ ಕೈ ಕೊಡ್ರಿ. ಓಕೆ, ಕೈ ಬಿಡಿ ಸರ್, ಕೈ ಬಿಡಿ ಸರ್, ಕೈ ತೆಗಿ. ನೀವು ಬಿಡ್ರಪ್ಪ, ನೀವೆಲ್ಲ ಬಿಡ್ರಿ. ಸ್ವಲ್ಪ ಹಿಂದೆ ಬನ್ನಿ ಸರ್. ಬರೀ ಕಡೆಗೆ ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು. ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ನಮ್ಮ ನೆಚ್ಚಿನ, ನಾನು ಕೂಡ ಈ ಜಿಲ್ಲೆಗೆ ಹೊಸದಾಗಿ ಬಂದಾಗ ಅವರೇ ನಮಗೆ ಎಸ್ ಪಿ ಸಾಹೇಬರು, ನಾನು ಪ್ರೊಬೇಷನರೇ, ನನ್ನ ನೆಚ್ಚಿನ ಎಸ್ ಪಿ ಸಾಹೇಬರಾದ ನಿಸಾರ್ ಅಹಮದ್ ಸಾಹೇಬ್ರೆ, ಹಾಗೂ ಜನಪ್ರಿಯ ಹಾಗೂ ನಮ್ಮ ನೆಚ್ಚಿನ ಈಗ ಹಾಲಿ ಎಸ್ ಪಿ ಸಾಹೇಬರಾದ ರಾಹುಲ್ ಕುಮಾರ್ ಸಾಹೇಬ್ರೆ, ನನ್ನ ASP ಸಾಹೇಬ್ರೆ, ನನ್ನ ಸ್ನೇಹಿತರಾದ ಪರಮೇಶ್, ಕುಮಾರಪ್ಪ, ರವಿಕುಮಾರ್, ಹಾಗೂ ಎಲ್ಲ ನಮ್ಮ ನೆಚ್ಚಿನ ಎಲ್ಲರೂ, ಹೆಚ್ಚು ಕಡಿಮೆ ಎಲ್ಲರ ಜೊತೆಗೂ ಕೆಲಸ ಮಾಡಿದ್ದೀನಿ ನಾನು 96 ಬ್ಯಾಚ್ನವ್ರ ಜೊತೆಗೆ. ಎಲ್ಲ ನಮ್ಮ ನೆಚ್ಚಿನ ಸ್ನೇಹಿತರುಗಳೇ, ಈ ದಿವಸ ನೀವು 26 ವರ್ಷ ಸರ್ವೀಸನ್ನು ಮುಗಿಸಿದ್ದೀರ. ಇದೊಂದು ಬಹಳ ಹೆಮ್ಮೆಯ ವಿಷಯ. ನಂದು 28ನೇ ವರ್ಷದ ರನ್ನಿಂಗಲ್ಲಿದೆ. 27 ಕಳೆದ ನಾನು 27 ಮುಗಿಸಿದ್ದೀವಿ. ನೀವು 26ನೇ ವರ್ಷದಲ್ಲಿ ರನ್ನಿಂಗಲ್ಲಿದ್ದೀರ. ನಮಗೂ ನಿಮಗೆ 2 ವರ್ಷ ವ್ಯತ್ಯಾಸ ಅಷ್ಟೇ. ಆದರೆ ನಾನು ಈ ಜಿಲ್ಲೆಯಲ್ಲಿ ಬಂದು ಪ್ರೊಬೇಷನರಿ ಸಾಹೇಬ್ರಿದ್ದಾಗ ಬಂದು ಸಾಹೇಬ್ರ ಹತ್ರ ರಿಪೋರ್ಟ್ ಮಾಡಿದೆ. ಅಂಥ ಮಾನವೀಯತೆ ಇರ್ತಕ್ಕಂಥ ವ್ಯಕ್ತಿತ್ವ ಇನ್ನೊಬ್ಬರು ಸಿಗೋದಿಲ್ಲ ಅನಿಸುತ್ತೆ. ಅಷ್ಟು ಒಳ್ಳೆಯ ಅಧಿಕಾರಿಗಳು ಅವರಿಲ್ಲಾದ್ಮೇಲೆ ಅದಕ್ಕೋಸ್ಕರನೇ ಅವ್ರಂತ ಮತ್ತೆ ಬೆಂಗಳೂರು ವೆಸ್ಟಲ್ಲಿ ಅವರಿಗೆ ಪೋಸ್ಟಿಂಗ್ ಕೊಟ್ಟರು. ಅವತ್ತು ಬೆಂಗಳೂರು ಸಿಟಿ ಪೋಸ್ಟಿಂಗ್ ಅಂದರೆ ಭಾಳ ಕಷ್ಟಕರವಾಗಿತ್ತು. ಅಂಥದ್ರಲ್ಲಿ ಸಾಹೇಬ್ರನ್ನ ಬೆಂಗಳೂರು ವೆಸ್ಟ್ ಕೊಟ್ಟರು. ಬೆಂಗಳೂರಲ್ಲಿ ಅಡ್ಮಿನ್ ಆಗಿದ್ದರು ಬೆಂಗಳೂರು ಸಿಟಿ ಕಮಿಷನರೇಟ್ನಲ್ಲಿ. ಅದನ್ನೇ ನೆನಪು ಮಾಡ್ಕೊಳ್ತಾ ಇದ್ರು, ರೇವಣ ಸಿದ್ದಯ್ಯ ಸಾಹೇಬ್ರ ಹತ್ರ ಕೆಲಸ ಮಾಡ್ತಾಯಿದ್ವಿ ಅಂತನ್ನೋದನ್ನು, ಅವ್ರು ಎಷ್ಟು ಕಠಿಣವಾಗಿ ಕೆಲಸನ ತೆಗಿತಾ ಇದ್ರು ಅಂತನ್ನೋದನ್ನು ಸಾಹೇಬರು ನೆನಪು ಮಾಡ್ಕೊಂಡು ಇರ್ತಾಯಿದ್ರು. ಅಂಥ ಇದರಲ್ಲಿ ನಿಮ್ಮ ಸೆಲೆಕ್ಷನ್ನು ಅವಾಗ ಇದ್ದಿದ್ದು DR ಗ್ರೌಂಡ್, ಈಗೇನು ಚಿಲುಮೆ ಭಾಗ ಇದೆ ಅದೇ DR ಗ್ರೌಂಡು. ನನಗಿನ್ನೂ ನೆನಪಿದೆ, ನಾವೆಲ್ಲ ಪ್ರೊಬೇಷನರ್ಸು 6 ಜನನ್ನೆಲ್ಲ ಸಾಹೇಬರು ಸೆಲೆಕ್ಷನ್ನಿಗೆ ತೊಗೊಂಡಿದ್ರು. ನೀವೆಲ್ಲ ಅವತ್ತು ಸೆಲೆಕ್ಷನಲ್ಲಿದ್ರಿ. ನಿಮಗೆ ಫಸ್ಟು ಅಲ್ಲೇ ಎಕ್ಸಾಮ್ ಆಗ್ತಿದ್ದಂಗೆ ರಿಸಲ್ಟ್ ಆಗಿದ್ದ ದಿವಸನೇ ಅಲ್ಲೇ ನಿಮಗೆ ರನ್ನಿಂಗು ಎಲ್ಲ ನನಗಿನ್ನೂ ಕಣ್ಣು ಕಟ್ಟದಾಗಿದೆ. ಮತ್ತು ಇನ್ನೂ ಆಲದ ಮರ ಇವತ್ತು ಸಾಕ್ಷಿಯಾಗಿ ಅದೇ ಮೂಲೆಯಲ್ಲೇ ಉಳ್ಕೊಂಡಿದೆ. ಅಷ್ಟು ಅವತ್ತೇ ಒಂದೇ ದಿವಸದಲ್ಲಿ ಎಲ್ಲ ನಿಮ್ಮ ಸೆಲೆಕ್ಷನ್ ಪ್ರೋಸೆಸ್ ಎಲ್ಲ ಮುಗಿದಿತ್ತು. ಸೆಲೆಕ್ಷನ್ ಲಿಸ್ಟ್ ಹಾಕಬೇಕು. ದುರದೃಷ್ಟವಶಾತ್ ಅವತ್ತು ಶಿರಾ ಗಲಾಟೆ ಒಂದು ಆಯಿತು. ಅದು ಏನೂ ಇದಾಗಲಿಲ್ಲ. ಬಟ್ ನಾವಲ್ಲಿ 1 ತಿಂಗಳು ಬಂದೋಬಸ್ತ್ ಮಾಡಿದ್ವಿ. ನಮ್ಮನ್ನೆಲ್ಲ ಪ್ರೊಬೇಷನ್ ಸಾಹೇಬ್ರು ಎಲ್ಲೋದ್ರು ಪ್ರೊಬೇಷನರ್ಸ್ ಒಂದು ಲಾಠಿ, ಒಂದು ಹೆಲ್ಮೆಟ್ಟು ಅದನ್ನ ಹಿಂದಿಟ್ಕೊಂಡು ಅವ್ರ ಹಿಂದೆ ನಾವು ಇದ್ರದ್ದು ಸಪೋರ್ಟಿಂಗ್ ವ್ಯಾನ್ ಥರ ನಾವುಗಳು ಹೋಗಬೇಕಾಗಿತ್ತು. ಅಲ್ಲಿಂದ ಆಯಿತು ಪಾವಗಡ ಗಲಾಟೆ ಎಲ್ಲ ಕಡೆ ಭಾಳ ಕಠಿಣವಾದ ಒಂದು ಇದನ್ನು ನಮಗೂ ತರಬೇತಿನ ಸಾಹೇಬ್ರು ನೀಡಿದ್ದಾರೆ. ಅದಾದ ನಂತರ ಒಳ್ಳೆ ಪೋಸ್ಟಿಂಗು ಕೂಡ ಅವರೇ ಮಾಡಿಕೊಟ್ರು. ಯಾರೇನು ಕೇಳಲಿಲ್ಲ, ನಾವಿಂಥ ಕಡೆ ಬೇಕು ಅಂತ ಕೇಳಲಿಲ್ಲ. ಎಲ್ಲರಿಗೂ ಅವರೇನೆ, ಒಬ್ಬರಿಗೆ ಕೋರ, ಒಬ್ಬರಿಗೆ ಕ್ಯಾತ್ಸಂದ್ರ, ಗುಬ್ಬಿ, NEPS ಈ ಥರ ಎಲ್ಲ ಪೋಸ್ಟಿಂಗು ಆ ದಿವಸಗಳಲ್ಲಿ ಆಯಿತು. ಅಂಥ ಒಳ್ಳೆ ವ್ಯಕ್ತಿತ್ವದ ಕಡೆಯಲ್ಲಿ ನೀವು ಸೆಲೆಕ್ಷನ್ ಆಗಿದ್ದೀರ. ಅವರ ಹಸ್ತಗುಣ, ಅವ್ರ ಸಹಿ ಹಾಕಿದ್ದ ಪ್ರಭಾವ ನೀವು ಇವತ್ತು
ಎಲ್ಲರೂ ಕೂಡ ಗೋಲ್ಡ್ ಮೆಡಲ್ ತಗೊಂಡಿರ್ತಾರೆ, ಭಾಳಷ್ಟು ಜನ ಗೋಲ್ಡ್ ಮೆಡಲ್ ತೊಗೊಂಡಿದ್ದೀರಾ. ಇನ್ನೂ ಮೆಡಲ್ ತಗೊಳ್ಳೋವಂಥ ಅವಕಾಶಗಳು ಭಾಳಷ್ಟು ಜನಕ್ಕಿದೆ. ಯಾಕಂದರೆ ನಾನು ನೋಡಿದ್ದೀನಿ, ಎಲ್ಲರೂ ನೋಡಿದ್ದೀನಿ. ಎಲ್ಲ ಇನ್ಸ್ಪೆಕ್ಟರ್ ಆಫೀಸಲ್ಲಿದ್ದಾರೆ, DYSP ಆಫೀಸಲ್ಲೋ, ಸ್ಟೇಷನಲ್ಲಿ ಅಥವಾ ಕ್ರೈಮ್ ಟೀಮ್ನಲ್ಲಿ ಎಲ್ಲ ಒಳ್ಳೆ ಒಂದು ಮನೋಭಾವ, ಒಂದು ವ್ಯಕ್ತಿತ್ವ ಇರ್ತಕ್ಕಂಥವ್ರು. ಗೋಕರ್ಣ ಕೆಲವರೆಲ್ಲ ನನಗಂತೂ ಹೆಸರು ಹೇಳ್ಬೋದು, ಭಾಳಷ್ಟು ಜನದ ಹೆಸರುಗಳು ಗೊತ್ತಿದೆ. DSP ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಇಲ್ಲೇ ಇದ್ದಾರೆ. ಅಷ್ಟು ಒಂದು ಒಳ್ಳೆಯ ಬ್ಯಾಚು. ಹೀಗಾಗಿ ನಮ್ಮ ಕುಮಾರಪ್ಪ ಹೇಳ್ದಂಗೆ ನಿಮ್ಮ ಕುಟುಂಬದವರು ಬಂದಿದ್ರೆ ನಿಮಗೆ ಕಷ್ಟಕ್ಕೆ ಹೆಗಲು ಕೊಡ್ತಕ್ಕಂಥವ್ರು ಇದ್ದಿದ್ರೆ ಇನ್ನೂ ಒಳ್ಳೆಯದು ಅನ್ನೋದು ಅವ್ರ ಮನೋಭಾವ ಏನಿದೆ ಅದು ಭಾಳ ಕರೆಕ್ಟು. ಹಂಗಾಗಿ ಜೀವನದಲ್ಲಿ ನಿಮ್ದು ಏನು ಇನ್ನು ಉಳಿದಿದ್ದ ಸರ್ವಿಸ್ ಇದೆ ಅದರಲ್ಲಿ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಮನೆಗಿನ ಕಟ್ಕೊಳ್ಳಿ, ಒಂದಷ್ಟು ಆಸ್ತಿ ಮಾಡಿ ಚೆನ್ನಾಗಿರಿ. ಇಲ್ಲ ಮಾಡಿ ಚೆನ್ನಾಗಿರಿ. ಇಷ್ಟು ಹೇಳಿ ಇನ್ನೇನು ಉಳಿದಿದ್ದ ಸರ್ವಿಸ್ನಲ್ಲಿದೆ. ಇಷ್ಟು ದಿವಸ ಎಲ್ಲ ಕಲ್ತಿದ್ದೀರಾ, ಇನ್ನು ಕಲ್ತಿದ್ದನ್ನ ಪ್ರಯೋಗ ಮಾಡಬೇಕಷ್ಟೇ. ನೀವು ಹೊಸ್ದಾಗಿ ಕಲಿಯೋಂಥ ವಯಸ್ಸು ಹೋಗಿದೆ, ನಿಮಗೂ ಕೂಡ ನನಗೂ ಕೂಡ ಹೋಗಿದೆ. ಹೀಗಾಗಿ ಇನ್ನೇನು ಕಲ್ತಿದ್ದೀರಾ ಈ ವಯಸ್ಸಿಗೆ, ಅದಕ್ಕೇನು ವಯಸ್ಸಿನ ಮಿತಿ ಇಲ್ಲ. ಓದೋದಕ್ಕೆ ಮಾಡೋದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಈಗೆಲ್ಲ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ನೀವುಗಳು. ಇನ್ನು ಸಬ್ ಇನ್ಸ್ಪೆಕ್ಟರ್ ಆಗೋದ್ರೆ ನೋಡಬೇಕು. ನಾವು ಅಷ್ಟೊತ್ತಿಗೆ ಇನ್ನೂ 9 ವರ್ಷ ನಂದು ಸರ್ವಿಸ್ ಇದೆ. ನೀವೆಲ್ಲ ಅಷ್ಟರೊಳಗೆ ಸಬ್ ಇನ್ಸ್ಪೆಕ್ಟರ್ ಆದರೆ ನನಗೂ ಕೂಡ ಭಾಳ ಒಂದು ಹೆಮ್ಮೆ. ನಾವು ಕೂಡ ಸಾಹೇಬರ ಸೆಲೆಕ್ಷನ್ ಆದವ್ರು ಸಬ್ ಇನ್ಸ್ಪೆಕ್ಟ್ರಾಗಿ ರಿಟೈರ್ಡ್ ಆದರು ಅಂದರೆ ಭಾಳ ಒಂದು ಹೆಮ್ಮೆಯ ವಿಷಯ. ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಭಗವಂತ ಆಯುರಾರೋಗ್ಯ ಈಶ್ವರ ಕರುಣಿಸಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸರ್. ಹಳೆಯ ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಧುಗಿರಿ ಉಪವಿಭಾಗದ DSP ಅವರವರೆಗೂ ಕೂಡ ಎಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನು ಕೊಡುತ್ತಾರೆ. ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತ ಕೋರೋಣ. ನಮ್ಮೆಲ್ಲರ ನೆಚ್ಚಿನ KD ರಾಮಕೃಷ್ಣ ಸರ್ ಅವರು. ಧನ್ಯವಾದಗಳು ಸರ್. ಒಂದು ಇಂಗ್ಲಿಷ್ನಲ್ಲಿ ನಾಣ್ಣುಡಿ ಇದೆ. ನಮ್ಮ ಪೊಲೀಸ್ನ ಕಷ್ಟಗಳ ಹೆಚ್ಚೆಂದೇ ಕಷ್ಟ ಅನ್ಕೊಳ್ಳಂಗಿಲ್ಲ. ಇದೆಲ್ಲ ನಾನು ಚಪ್ಪಾಳೆಯೊಂದಿಗೆ ಅವರಿಗೆ ಅವ್ರ ಕಾಲ್ಡ್ ಸನ್ಯಾಸಿಸ್ ಅಂತ ಕರೀತಾ ಇದ್ರಂತೆ. ನಾವು ದೇ ಆರ್ ಕಾಲ್ಡ್ ಪೊಲೀಸ್. ಈಗ ಅದನ್ನೆಲ್ಲ ತ್ಯಾಗ ಮಾಡ್ತಕ್ಕಂಥವ್ರು ಪೊಲೀಸ್ ಅಂತ ಹೇಳಿ ಎಲ್ಲ ಓದಿದ್ದೆ, ಚೆನ್ನಾಗಿತ್ತು. ಅದನ್ನು ಕಲ್ಕೊಂಡೆ. ಹಲವಾರು ಕಾರ್ಯಕ್ರಮ ಇತ್ತು ಸರ್. ಕಾರ್ಯಕ್ರಮ ತಮಗೆ ತಡವಾಗದಿದ್ದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮನೆಲ್ಲ ಮೊಟಕುಗೊಳಿಸಿದ್ದೇವೆ. ಈಗ ನಮ್ಮ ನೆಚ್ಚಿನ SP ಸಾಹೇಬರಾದಂಥ ದಯವಿಟ್ಟು ನಿಸಾರ್ ಅಹಮದ್ ಸರ್ ಅವರ IG ಸರ್ ಆದಂಥ ನಿಸಾರ್ ಅಹಮದ್ ಸರ್ ಅವರಿಂದ ಅವರ ಹಿತನುಡಿಗಳನ್ನು ನಮ್ಮೆಲ್ಲರಿಗೂ ಹೇಳ್ತಾರೆ. ದಯವಿಟ್ಟು ಹಿತನುಡಿಗಳನ್ನು ಹೇಳ್ಬೇಕು ಸರ್. ಅಲ್ಲೇ ನೆಚ್ಚಿನ ರಾಹುಲ್ ಕುಮಾರ್ ಅವರೇ, ಇಲ್ಲಿ ಉಪಸ್ಥಿತರಂಥ ಎಲ್ಲ ನನ್ನ ಸ್ನೇಹಿತರೆ, ಈ 96 ಬ್ಯಾಚ್ ಅಂತ ಏನೋ ನೀವು ಹೇಳ್ಕೊಂಡು ಇವತ್ತು ಒಂದು ಸಮಾರಂಭ ಏನು ಮಾಡ್ತಾಯಿದ್ದೀರಿ, ಇದು ಒಂದು ರೇರ್ ಅಕೇಶನ್, ಭಾಳ ವಿಚಿತ್ರವಾದ ಒಂದು ಅಕೇಶನ್. ನನಗೆ ಜ್ಞಾಪಕ ಇಲ್ಲ ಈ ಥರ ಒಂದು ಕಾನ್ಸ್ಟೇಬಲ್ ಬ್ಯಾಚ್ ಈ ಥರ ಒಂದು ಫಂಕ್ಷನ್ ಮಾಡಿದ್ದಾರೆ 25 ವರ್ಷದ ಅಂತ. ಬಟ್ ನನಗೆ ಜ್ಞಾಪಕ ಮಾಡಿಕೊಂಡು ನೀವು ಕರೆದಿರೋದು ಅದು ಒಂದು ಚಿತ್ರ, ನನಗೇನೋ ಸರ್ಪ್ರೈಸ್. ಅದು ನನಗೇನೋ ಗೊತ್ತಿರಲಿಲ್ಲ. ಅದು ನೀವು ಯಾರೋ 3-4 ಜನ ಬಂದು ನನಗೆ ಇನ್ವೈಟ್ ಮಾಡಲಿಕ್ಕೆ ಬಂದಾಗ ನನಗೆ ಗೊತ್ತಾಯಿತು ನಾನು ರಿಕ್ರೂಟ್ಮೆಂಟ್ ಮಾಡಿದ್ದೀನಿ 96 ಅಲ್ಲಿ ಅಂತ. ನನಗೆ ಜ್ಞಾಪಕ ಇರಲಿಲ್ಲ. ಅದು ನೀವು ನನಗೆ ಹೇಳಿ ಅದು ಜ್ಞಾಪಿಸಿದಿರಿ, ಒಳ್ಳೆಯದು. ಅಟ್ಲೀಸ್ಟ್ ನನಗೆ ಖುಷಿ ಏನಂದರೆ ನೀವೆಲ್ಲ ಇಲ್ಲಿ ಬಂದು ಸೇರಿಕೊಂಡಿದ್ದೀರಿ ಒಂದು ಬ್ಯಾಚ್ ಅಂತ. ನೀವು ಒಂದು ಬ್ಯಾಚ್ ಅಂತ ಕೆಲಸ ಮಾಡಲಿಕ್ಕೆ ಬಂದಿದ್ದೀರಿ. ಯಾವುದೋ ಒಂದು ಸಮಾರಂಭ ಮಾಡಲಿಕ್ಕಿನ್ನ ಈ ಥರ ಸೇರಬೇಕಾಗಿರೋದು ಭಾಳ. ನಾನು ತುಮಕೂರಿನಲ್ಲಿನೋ ಒಂದು ಸ್ಟೇಷನ್ನಲ್ಲಿನೋ ಒಂದು ಸಂಡೇಸ್ನಲ್ಲಿ ಒಂದು ಸ್ಟಾಫ್ ಮೀಟಿಂಗ್ ಅಂತ ಮಾಡಿಸ್ತಾ ಇದ್ದೆ. ಸ್ಟಾಫ್ ಅವರು ಒಂದು ಮಫ್ತಿನಲ್ಲಿ ಬರಬೇಕು, ಒಂದು ತಿಂಗಳಿನಲ್ಲಿ ಒಂದು ಸಂಡೇ. ಅವರೆಲ್ಲ ಒಂದು ಸುಮ್ಮನೆ ಅಲ್ಲಿ ಒಂದು ತಿಂಡಿ ಮಾಡಿ ಎಲ್ಲ ಮಾತಾಡಿ ಅಲ್ಲಿ ಸ್ಟೇಷನ್ ಜುರಿಸೆಕ್ಷನ್ನಲ್ಲಿ ಏನೇನು ನಡೀತಾ ಇದೆ, ಏನೇನು ಕಷ್ಟ ಸುಖ ಜನರದ್ದು ಎಲ್ಲ ನೀವು ನಿಮ್ಮ ಇನ್ಸ್ಪೆಕ್ಟರ್ಸ್ DSPs ಅಲ್ಲಿ ಬಂದು ಸೇರಿಕೊಂಡು ತಿಳ್ಕೊಂಡು ಲೈಟಾಗಿ ಕ್ವೈಟಾಗಿ ಆರಾಮಾಗಿ, ನೋ ಪ್ರೋಟೋಕಾಲ್, ನೋ ಫಾರ್ಮ್ಯಾಲಿಟಿ,
ಎಲ್ಲರೂ ಈ ಥರ ಸಿವಿಲ್ ಯೂನಿಫಾರ್ಮ್ನಲ್ಲಿ ಬಂದು ಮೀಟಿಂಗ್ ಮಾಡಬೇಕು ಅಂತ ಒಂದು ತಿಂಗಳಿಗೆ ಒಂದು ಸಂಡೇ ಒಂದೊಂದು ಸ್ಟೇಷನ್ನಲ್ಲಿ ಮಾಡಲಿಕ್ಕೆ ಒಂದು ಪ್ರಯತ್ನ ಶುರು ಮಾಡಿ ಆವಾಗ ಮಾಡಿಸಿದ್ದೆ. ಅದು ಒಂದು ಇಂಪ್ಯಾಕ್ಟ್ ಬೇರೆ ರೀತಿ ಆಗುತ್ತೆ. ಅದೇ ರೀತಿ ನಾನು DCP ಈಸ್ಟ್ ಇದ್ದಾಗ ಈ DRDO ಹತ್ರ ಒಂದು ಸ್ಟೇಷನ್ ಇದೆ, ಐ ಡೋಂಟ್ ರಿಮೆಂಬರ್ ದಿ ನೇಮ್ ಆಫ್ ದಿ KR ಪುರಂ ಹತ್ರ, ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ದೆ. ಸಬ್ ಡಿವಿಷನ್ದು ಎಲ್ಲ ಪೊಲೀಸ್ ಆಫೀಸರ್ಸ್ ಇನ್ಸ್ಪೆಕ್ಟರ್ಸಿಂದ DCP ತನಕ ಪೂರ್ತಿ ಫ್ಯಾಮಿಲೀಸ್, ವೈಫ್ಸ್, ಚಿಲ್ಡ್ರನ್ ಎಲ್ಲ ಬಂದು ಒಂದೇ ಕಡೆ ಊಟ ಮಾಡಿ ಎಲ್ಲ ಸೇರಿ ಮಾತಾಡಿ ಕೇಳಿಕೊಂಡು ಒಬ್ಬೊಬ್ಬರಿಗೆ ಪರಿಚಯ ಮಾಡಿಕೊಂಡು ಹೋಗ್ತಾಯಿದ್ರು. ಈ ಥರ ಒಂದು ಡಿವಿಷನ್ ವೈಸ್ ಒಂದು ಮೀಟಿಂಗ್ ಮಾಡಿ ಎಲ್ಲ ಕುಟುಂಬದವ್ರಿಗೆ ಸೇರ್ತಿದ್ರು. ನಾವು ಅವ್ರಿಗೆ ಮಾತಾಡಲಿಕ್ಕೆ, ನೋಡಲಿಕ್ಕೆ, ಕೇಳಲಿಕ್ಕೆ ಒಂದು ಅವಕಾಶ ಬರ್ತಾ ಇತ್ತು. ಸೊ ಇದು ಒಂದು ಒಳ್ಳೆ ಒಂದು ಪ್ರಾಕ್ಟೀಸ್ ಮಾಡಬೇಕು. ಈಗ ಸಾಹೇಬ್ರು ಹೇಳಿದರು, ನೀವು ನಿಮ್ಮ ಫ್ಯಾಮಿಲಿಯವ್ರಿಗೂ ಕರ್ಕೊಂಡು ಬರಬೇಕಾಗಿತ್ತು ಅಂತ. ಇವತ್ತು ಆಗಿಲ್ಲದಿದ್ದರೆ ಇನ್ನೊಂದು ಸಾರಿ ನೆಕ್ಸ್ಟ್ ನೀವು 50 ವರ್ಷದ ಏನೋ ಒಂದು ನಿಮ್ಮ ಗೋಲ್ಡನ್ ಜೂಬ್ಲಿ ಮಾಡುವಾಗ ರಿಟೈರ್ ಆಗಿದ್ರು ಸಹ ನೀವು ಒಂದು ಬ್ಯಾಚ್ ಅವರು ಸೇರಿ ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಒಂದು ಫಂಕ್ಷನ್ ಮಾಡ್ತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಮಾಡ್ತೀರಲ್ಲ? ಮಾಡ್ತೀರ ಡೆಫಿನೆಟ್ಲಿ. ಮಾತು ಈಗ ಫಂಕ್ಷನ್ ಶುರು ಆಗೋದು ಮುಂಚೆ ನಿಮ್ಮ ಬ್ಯಾಚ್ನಲ್ಲಿ ಕೆಲವರು ದಿವಂಗತ ಆಗಿದ್ದಾರೆ, ಅವ್ರಿಗೆ ನೀವು ನೆನೆಸ್ಕೊಂಡಿದ್ದೀರಿ. ಅದು ಒಳ್ಳೆಯದು, ಭಾಳ ಒಳ್ಳೆಯದು. ಯಾರು ಹೋಗ್ಬಿಡ್ತಾರೆ, ನಮ್ಮಲ್ಲಿ ಇಲ್ಲ, ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಈಗ ಅವ್ರು ಔಟ್ ಆಫ್ ಸೈಟ್ ಇದ್ರೂ ಸಹ ನೀವು ಅವ್ರಿಗೆ ನೆನೆಸ್ಕೊಳ್ತಾ ಇದ್ದೀರಿ. ಅದರ ಜೊತೆಯಲ್ಲಿ ನಂದು ಒಂದು ಸಜೆಷನ್, 6-7 ಜನ ಯಾರು ದಿವಂಗತ ಆಗಿದ್ದಾರೆ, ಅವ್ರ ಕುಟುಂಬದವರು ಹೇಗೆ ಇದ್ದಾರೆ ಗೊತ್ತಿಲ್ಲ, ನಾನು ನೋಡಿಲ್ಲ, ನನಗೇನು ಗೊತ್ತಿರಲಿಲ್ಲ ಅವರು ಪಾಪ. ಅಟ್ಲೀಸ್ಟ್ ನಿಮ್ಮಲ್ಲಿ ಇಂಪಾರ್ಟೆಂಟ್ ಒಂದು 3-4 ಜನ ನಿಮ್ಮಲ್ಲಿ ಅವ್ರ ಫ್ಯಾಮಿಲೀಸ್ಗೆ ವಿಸಿಟ್ ಮಾಡಿ, ಮನೆಗೆ ವಿಸಿಟ್ ಮಾಡಿ ಅವ್ರ ಪರಿಸ್ಥಿತಿ ಇದೆ ಏನಂತ ಕೇಳಿಕೊಂಡು, ನೀವು ಒಂದು ವರ್ಷಕ್ಕೆ ಅಥವಾ ಈ ವರ್ಷನೇ ಒಬ್ಬರೊಬ್ಬರು 1,000 ರೂಪಾಯಿ ನೀವು ಅದು ಕಾಂಟ್ರಿಬ್ಯೂಟ್ ಮಾಡಿ, ನೀವು ಒಂದು 100 ಜನ ಇದ್ದೀರಿ, 1 ಲಕ್ಷ ರೂಪಾಯಿ ಆಗುತ್ತೆ. ಒಂದು ಕುಟುಂಬಕ್ಕೆ, ಒಂದು ತಿಂಗಳಿಗೆ ಒಂದು ಕುಟುಂಬಕ್ಕೆ, ಅಥವಾ 3 ತಿಂಗಳಿಗೆ ಸರಿ ಒಂದು ಕುಟುಂಬಕ್ಕೆ, ಅಥವಾ 1 ವರ್ಷಕ್ಕೆ ಸರಿ ಒಂದು ಕುಟುಂಬಕ್ಕೆ ತೊಗೊಂಡೋಗಿ ಅವ್ರಿಗೆ ಮನೆಗೆ ಹೋಗಿ ನಿಮ್ಮ ಬ್ಯಾಚಿಂದ 1 ಲಕ್ಷ ರೂಪಾಯಿ ತೊಗೊಳ್ಳಿ ಅಂತ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಕೊಟ್ಟು ಬಂದರೆ, ನಾನು ನನ್ನ ಕಡೆಯಿಂದ ಆ 1000 ರೂಪೀಸ್ ನಾನೇ ನನ್ನ ಕಡೆಯಿಂದ ಕೊಡ್ತೀನಿ ಎಲ್ಲ ಫ್ಯಾಮಿಲಿ. ಮಾಡಿದ್ದೀರಾ? ಭಾಳ ಸಂತೋಷ. ಇಬ್ಬರಿಗೂ ಮಾಡಿದ್ರು, ಮಿಕ್ಕಿದವ್ರಿಗೂ ಮಾಡಿಸಿ ನಾನು ಅದಕ್ಕೆ ಭಾಗಿಯಾಗಿದ್ದೀನಿ. ಏನು ಇಲ್ಲ, ಒಳ್ಳೇದಾಗಲಿ ಎಲ್ಲ. ಪಾಪ ಅವರು ಈಗ ಗೊತ್ತಿಲ್ಲ ಅವ್ರ ಪರಿಸ್ಥಿತಿ ಏನಿದೆ ಅಂತ ಕುಟುಂಬದ್ದು. ಅಟ್ಲೀಸ್ಟ್ ನೀವು ಇಬ್ಬರಿಗೆ ಮಾಡಿದಿರಿ, ಇನ್ನು ಮಿಕ್ಕಿದವ್ರಿಗೆಲ್ಲ ಮಾಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅದರ ಜೊತೆಯಲ್ಲಿ ಈಗ ನೀವು ನನಗೆ ಬಂದು ಕೇಳಕ್ಕೆ ಹೇಳಿದಿರಿ, ಈ ಥರ ನಾವು 96ನಲ್ಲಿ ನಮಗೆಲ್ಲ ರಿಕ್ರೂಟ್ ಆಗಿತ್ತು, ಈ ಥರ ಆಯಿತು, ಆ ಥರ ಆಯಿತು ಅಂತ. ನನಗೆ ಭಾಳ ಕಡಿಮೆ ಜ್ಞಾಪಕ ಇದೆ, ಅಷ್ಟೇ ಗೊತ್ತಿದೆ. ಲಾಸ್ಟ್ನಲ್ಲಿ ಸಾಯಂಕಾಲ ಎಲ್ರಿಗೆ ಬನೀನು ಎಲ್ಲ ಬಟ್ಟೆ ಬಿಚ್ಚಿಬಿಟ್ಟು ಬರೀ ಅಂಡರ್ವೇರ್ ಮೇಲೆ ನಿಲ್ಲಿಸಿ ಎಲ್ರಿಗೆ ನೋಡಿಬಿಟ್ಟು ಯಾರ್ಯಾರಿಗೆ ಸೆಲೆಕ್ಟ್ ಮಾಡಬೇಕು ಅಂತ ಪಾಯಿಂಟ್ ಔಟ್ ಮಾಡಿ ಒಬ್ರಿಗೆ ಅಂತ ಒಂದು 96 ಜನಕ್ಕೆ ಭಾಳ ಲೇಟ್ ಆಗಿತ್ತು. ಅಷ್ಟರಲ್ಲಿ ನನಗೆ ಬೇರೆ ಕಡೆ ಹೋಗಬೇಕಾಗಿತ್ತು, ಅರ್ಜೆಂಟ್ ಎಮರ್ಜೆನ್ಸಿನಲ್ಲಿ ಹೋಗಿದೆ. ಬಟ್ ಆ ಟೈಮ್ನಲ್ಲಿ ಆ ಪರಿಸ್ಥಿತಿ ಹಾಗೆ ಇತ್ತು. ನಮಗೆ ಒಳ್ಳೆಯವ್ರಿಗೆ ನೋಡಿಬಿಟ್ಟು ಕೇಳಿಬಿಟ್ಟು ಸೆಲೆಕ್ಟ್ ಮಾಡಬೇಕು ಅಂತ. ಆಮೇಲೆ ಪ್ರಾಬ್ಲಮ್ ಜಾಸ್ತಿ ಆಗಿದೆ, ನಂಬರ್ ಜಾಸ್ತಿ ಆಗಿದೆ, ರಿಕ್ರೂಟ್ಮೆಂಟ್, ಅದಕ್ಕೆ ಒಂದು ಪ್ರಾಸೆಸ್ಸೇ ಚೇಂಜ್ ಮಾಡಿ ಈಗ ಫಿಸಿಕಲ್ ಟೆಸ್ಟ್, ರಿಟರ್ನ್ ಟೆಸ್ಟ್ ಎಲ್ಲ ಮಾಡಿ ಸೆಲೆಕ್ಟ್ ಮಾಡ್ತಾರೆ. ಬಟ್ ಆ ಟೈಮ್ನಲ್ಲಿ ನಾವು ಬೆಳಗ್ಗೆ ಶುರು ಮಾಡಿ, ಈಗ ನಮ್ಮ ಶ್ರೀನಿವಾಸ್ ಹೇಳಿದರು, ಬೆಳಗ್ಗೆ ಶುರು ಮಾಡಿ ಸಾಯಂಕಾಲ ತನಕ ಎಲ್ಲ ಮುಗಿಸ್ಬಿಟ್ಟು ಸೆಲೆಕ್ಷನ್ ಆಗಿ ಆರ್ಡರ್ ಕೊಟ್ಬಿಟ್ಟು ಕಳಿಸ್ತಾ ಇದ್ದೀವಿ. ಸೊ ನಮಗೆ ಒಂದು ಅವಕಾಶ ಇತ್ತು, ಆ ಥರ ಮಾಡಿದ್ದೀವಿ ಅಷ್ಟೇ. ನಾವು ನಿಮಗೆ ಏನು ಉಪಕಾರ ಮಾಡಿಲ್ಲ, ಯಾರಿಗೇನು ಇದು ಕೊಟ್ಟಿಲ್ಲ, ಯಾರೋ ನಿಮಗೆ ಅನ್ನ ಕೊಟ್ಟಿಗೆ ಹೋಗಿಲ್ಲ. ನಿಮಗೆ ಅದೆಲ್ಲ ಸರ್ಕಾರ ಕೊಡುತ್ತೆ, ದೇವರು ಕೊಡುತ್ತಾರೆ. ನಾವು ಕೊಡೋದಕ್ಕೆ ಯಾರಿಗೆ ಶಕ್ತಿ ಇಲ್ಲ. ನಾವು ನಮ್ಮ ಡ್ಯೂಟಿ ಮಾಡಿದ್ದೀವಿ, ನಮ್ಮ ಕರ್ತವ್ಯ ಮಾಡಿದ್ದೀವಿ ಅಷ್ಟೇ. ನಮಗೆ ಒಂದು ಒಳ್ಳೆ ಜನರಿಗೆ ನಮ್ಮ ಜನರಲ್ಲಿಂದ ಒಬ್ರಿಗೆ ಒಳ್ಳೆಯದು ಸೆಲೆಕ್ಟ್ ಮಾಡಿ ಜನರಿಗೆ ಸಹಾಯ ಮಾಡಲಿಕ್ಕೆ ಅಷ್ಟೇ. ನಾವು ಯಾರು ಮಾಡಿದ್ರೂ ಸಹ
ಜನರಿಗೆ ನಾವು ಸಹಾಯ ಮಾಡೋದು ಆಗಬೇಕು, ಜನರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು. ಕೆಲವರು ASI ಆಗಿದ್ದೀರಿ, ಕೆಲವರು ASI ಆಗಬೇಕಾಗಿದೆ, ಕೆಲವರು PSI ಆಗ್ಬೋದು. ಈ ಪ್ರಮೋಷನ್ಸ್ ಇದು ಎಲ್ಲ ಬರ್ತಾ ಇರುತ್ತೆ, ಅದಕ್ಕೇನು ನಾವು ತಲೆ ಇದು ಮಾಡೋದು ಬೇಕಾಗಿಲ್ಲ. ಒಂದು ಸಾರಿ ಸೇವೆ ಸೇರಿಸಿದಾದ್ಮೇಲೆ ನೀವು ಕಾನ್ಸ್ಟೇಬಲ್ ಆಗಿ ರಿಟೈರ್ ಆಗಿ, ಹೆಡ್ ಕಾನ್ಸ್ಟೇಬಲ್ ಆಗಿ ASI 2 ಸ್ಟಾರ್ ಹಾಕಿ ರಿಟೈರ್ ಆದರೆ ಏನು ನಿಮಗೆ ಏನೂ ಕೀರ್ತಿ ಬರೋದಿಲ್ಲ. ನಾನು PTCನಲ್ಲಿ ಟ್ರೈನಿಂಗ್ನಲ್ಲಿ ಇದ್ದಾಗ ನಮ್ಮ DIG ಟ್ರೈನಿಂಗ್ ಇದ್ದರು, AP ದೊರೈ ಅಂತ. ಆವಾಗ ಒಂದು ರಿಫ್ರೆಷರ್ ಕೋರ್ಸ್ PSIಸ್ಗೆ ಮಾಡ್ತಿದ್ರು PTCನಲ್ಲಿ. ಅವ್ರಿಗೆ ಅವರು ಮಾತಾಡಲಿಕ್ಕೆ ಅಂತ ಆಡಿಟೋರಿಯಂನಲ್ಲಿ ಎಲ್ಲ ಕೆಲಸ ಮಾಡ್ತವ್ರು. ಅವ್ರಿಗೆ ರಿಫ್ರೆಷರ್ ಕೋರ್ಸ್ ಇತ್ತು, ಒಂದು 15 ಡೇಸ್ದು. ಸಬ್ ಇನ್ಸ್ಪೆಕ್ಟರ್ಸ್ಗೆ ಅಲ್ಲಿ ಪ್ರಮೋಟೀಸು ಇದ್ದರು, ರೆಗ್ಯುಲರ್ ಬ್ಯಾಚ್ ಅವರು ಇದ್ದರು. ಅವ್ರಿಗೆಲ್ಲ ಅಡ್ರೆಸ್ ಮಾಡುವಾಗ ನಾವು ಅಲ್ಲಿ ಕೂತಿದ್ವಿ ಟ್ರೈನೀಸ್. AP ದೊರೈ ಅವರು ಹೇಳಿದರು, ಕೆಲವರು ಕಂಪ್ಲೇಂಟ್ ಮಾಡಿದ್ರು ಲಾಸ್ಟ್ನಲ್ಲಿ ಕ್ವಶನ್ ಆನ್ಸರ್ಸ್ ಕೇಳುವಾಗ, ಗ್ರೀವೆನ್ಸ್ ಕೇಳುವಾಗ, ನಾವು ಸೀನಿಯರ್ ಆಗಿದ್ದೀವಿ, ನಮಗೆ ಪ್ರಮೋಷನ್ಸ್ ಕೊಟ್ಟಿಲ್ಲ, ನಮಗೆ ಇದು ಆಗಿಲ್ಲ, ನಾವು ಬರೀ ಯಾವುದು ಅಂಡರ್ ರೂಲ್ 95 ಯಾವುದಾವುದು 32ನಲ್ಲಿ ಇಟ್ಕೊಂಡಿದ್ದಾರೆ, ಪ್ರಮೋಷನ್ನೇ ಕೊಡ್ತಾ ಇಲ್ಲ ನಮಗೆ ಅಂತ. ಸೊ ಆವಾಗ DIG AP ದೊರೈ ಅವರು ಹೇಳಿದರು, ಅದು ಪ್ರಮೋಷನ್ ನಿಮಗೆ ನಿಮ್ಮ ಸೀನಿಯಾರಿಟಿ ಪ್ರಕಾರ ರೂಲ್ಸ್ ಪ್ರಕಾರ ಬರುತ್ತೆ, ಲೇಟ್ ಆಗಿರ್ಬೋದು ಅಥವಾ ಮಾಡಬೇಕು, ಅದು ಯಾರಿಗೆ ಮಾತಾಡಬೇಕು ಅದು ಮಾತಾಡ್ತೀವಿ. ಬಟ್ ನಿಮಗೆ ಈ ಸರ್ವೀಸಿಂದ ಜಾಸ್ತಿ ಮುಖ್ಯ ನಿಮ್ಮದು ಲೈಫ್. ನೀವು ಹೇಗೆ ನೀವು ನಿಮ್ಮ ಜೀವನನ ಜನರಿಗೆ ಸಹಾಯ ಮಾಡಲಿಕ್ಕೆ ನೀವು ಉಪಯೋಗ ಮಾಡ್ತೀವಿ. ಕಾಮನ್ ಮ್ಯಾನ್ಗೆ ಅವಕಾಶ ಸಿಗೋದಿಲ್ಲ, ಅವ್ರಿಗೆ ನಾವು ಜನರಿಗೆ ಸಹಾಯ ಮಾಡ್ಬೋದು. ಪೊಲೀಸ್ ಅವ್ರಿಗೆ ಸರ್ವೀಸ್ ಮಾಡಲಿಕ್ಕೆ ಜನರಿಗೆ ಎಷ್ಟು ಸಹಾಯ ಬರುತ್ತೆ, ಬೇರೆ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಅದು ಬರೋದಿಲ್ಲ. ನಾನು ಒಂದು ಪ್ರೈಮರಿ ಸ್ಕೂಲ್ನಲ್ಲಿ, ಪೊಲೀಸ್ ಸೇರೋದು ಮುಂಚೆ ಒಂದು ಪ್ರೈಮರಿ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದೆ. ಟೀಚರ್ ಆಗಿ ಆದಮೇಲೆ ನಾನು 10th ಪಾಸ್ ಆಗಿ ಟೀಚರ್ ಆಗಿ ಕೆಲಸಕ್ಕೆ ಸೇರಿದ್ದೆ. ಆದಮೇಲೆ ನಾನು ಪ್ರೈವೇಟ್ ಆಗಿ PUC BA MA ಎಲ್ಲ ಮಾಡಿಕೊಂಡೆ. ಆಮೇಲೆ ಸರ್ವೀಸ್ಗೆ ಬಂದೆ. ಈ ಸರ್ವೀಸ್ಗೆ ಬಂದಾಗ ಟ್ರೈನಿಂಗ್ನಲ್ಲಿ ನನಗೆ ಅನ್ನಿಸುತ್ತು, ಪೊಲೀಸ್ ಕೆಲಸ ನನಗೆ ಮಾಡಲಿಕ್ಕೆ ಆಗೋದಿಲ್ಲ, ಟೀಚರ್ ಕೆಲಸ ಮಾಡ್ತಿದ್ದವನು, ಬಿಟ್ಟು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೆ. ಒಂದು 3 ತಿಂಗಳ ಟ್ರೈನಿಂಗ್ನಲ್ಲಿನೇ ಈ ಕೆಲಸ ನನಗೆ ಮಾಡಲಿಕ್ಕೆ ಆಗೋದಿಲ್ಲ, ಬಿಟ್ಟು ಹೋಗೋಣ ಅಂತ. ನಾನು ನಮ್ಮ ಫ್ರೆಂಡ್ಸು, ತಂದೆ ತಾಯಿಯವರು, ವೆಲ್ ವಿಷರ್ಸ್ ಎಲ್ಲ ಬಂದು PTCಗೆ ಬಂದುಬಿಟ್ರು. ಅವರು ನನಗೆ, ನಾನು ಅವ್ರಿಗೆ ತಿಳಿಸಿದ್ದಾದಮೇಲೆ ಬಂದು, ಇಲ್ಲ ನೀವು ಬರೀ ಒಂದು ಟೀಚರಾಗಿ ಕೆಲಸ ಮಾಡ್ತಿದ್ದೀರಿ, ನೀವು ಈಗ DSP ಆಗಿದ್ದೀರಿ, ನೀವು ಈಗ ಕೆಲಸ ಬಿಟ್ಟು ಹೋಗಿ ಹೇಗೆ ಆಗುತ್ತೆ, ಅದು ಇದು ಅಂತ ಹೇಳಿ ಸಮಾಧಾನ ಮಾಡಿ ನಾನು ಕಂಟಿನ್ಯೂ ಆದೆ. ಒಂದು 7-8 ತಿಂಗಳು ಆದಮೇಲೆ ನಾನು ಅಡ್ಜಸ್ಟ್ ಆದೆ, ಮೆಂಟಲಿ ಕೆಲಸ ಮಾಡಿಕೊಂಡು ಬಂದೆ. ಫೀಲ್ಡಾಗೆ ಬಂದಾಗ ನನಗೆ ಅನಿಸುತ್ತು, ಈ ಪೊಲೀಸ್ ಸರ್ವೀಸಿಂದ ಒಳ್ಳೆಯದು, ನೋಬಲ್ ಸರ್ವೀಸ್ ಯಾವುದೂ ಇಲ್ಲ. ಇಲ್ಲಿ ನೀವು ಒಬ್ಬರೊಬ್ಬರದ್ದು ಕಣ್ಣೀರನ್ನು ನೀವು ಅದು ತೆಗಿಬೋದು, ಒಬ್ಬರೊಬ್ಬರ ದುಃಖನ ನೀವು ದೂರ ಮಾಡ್ಬೋದು. ಒಂದು ಫ್ಯಾಮಿಲಿದು, ಕುಟುಂಬದ್ದು ಪಾಪ ಬಡತನ, HBT ಆಗುತ್ತೆ, ರಾಬರಿ ಆಗುತ್ತೆ, ಕೊಲೆ ಆಗುತ್ತೆ, ಅಸಾಲ್ಟ್ ಆಗುತ್ತೆ, ಅನ್ಯಾಯ ಆಗ್ತಾ ಇರುತ್ತೆ. ಅವ್ರಿಗೆ ಯಾರು ಕೇಳೋರು ಇರೋದಿಲ್ಲ, ಮಾಡೋರು ಇರೋದಿಲ್ಲ, ಪ್ರೀತಿಯಿಂದ ಕೇಳೋರು ಮಾತಾಡೋರು ಇರೋದಿಲ್ಲ. ಅವ್ರು ತೊಂದರೆದಲ್ಲಿ ಇರ್ತಾರೆ. ಆ ತೊಂದರೆಗೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಪೊಲೀಸರಿಂದಾನೆ, ಬೇರೆ ಯಾರು ಕೇಳೋದಿಲ್ಲ. ನಾವು ಅವ್ರು ಬರೋದು ಮುಂಚೆನೇ ಅವ್ರ ಹತ್ರ ಹೋಗಿ ನಾವು ಅವ್ರಿಗೆ ಏನು ತೊಂದರೆಯಲ್ಲಿ ಇದ್ದಾರೆ ಅವ್ರಿಗೆ ಸಹಾಯ ಮಾಡೋದು ಶಕ್ತಿ, ಪವರ್, ಅಥಾರಿಟಿ, ಅವಕಾಶ ಎಲ್ಲ ಪೊಲೀಸರಿಗೆ ಸಿಕ್ಕಿದೆ. ಒಬ್ಬ ಟೀಚರ್ ಒಂದು ಸ್ಟೂಡೆಂಟ್ಗೆ ತಯಾರಿ ಮಾಡ್ಬೋದು, ಬಟ್ ಈ ಸ್ಟೂಡೆಂಟ್ ಆಗಿ ಮತ್ತೆ ದೊಡ್ಡದಾಗಿ ಅವನು ಕಾನ್ಸ್ಟೇಬಲ್ ಆಗಬೇಕು, ಇನ್ಸ್ಪೆಕ್ಟರ್ ಆಗಬೇಕು, DSP ಆಗಬೇಕು, IAS ಆಗಬೇಕು, IPS ಆಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು, ಬೇರೆ ಯಾವುದನ್ನ ಒಂದು ಸರ್ವೀಸ್ ಅವನು ಮಾಡಲೇಬೇಕು. ಬಟ್ ಪೊಲೀಸ್ನಲ್ಲಿ ದಿನಮಟ್ಟ ಬೆಳಗ್ಗಿಂದ 24 ಅವರ್ಸ್ ನೀವು ಜನರಿಗೆ ಸಹಾಯ ಮಾಡಬೇಕು. ಅವರು ದೇವರಂತ ತಿಳ್ಕೊಂಡು ನೀವು ಹೋಗಿ ಸಹಾಯ ಮಾಡಿದರೆ ನಿಮಗೆ ಅದೇ ನಮಗೆ ಎಲ್ಲರಿಗೆ ಒಂದು ಸಂತೋಷ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರಿಗೆ ತೊಂದರೆ ಆಗಬಾರ್ದು. ಅವ್ರಿಗೆ ನಮ್ಮ ಒಂದು ಇದು ಇದೆ, ಲ್ಯಾಂಗ್ವೇಜ್. ಜನ ಹೇಳ್ತಾರೆ ಪೊಲೀಸ್ ಲ್ಯಾಂಗ್ವೇಜ್ ಅಂತ. ಅದು ಯಾವ ಲ್ಯಾಂಗ್ವೇಜ್ ಅಂತ ನನಗೆ ಇಲ್ಲಿವರೆಗೆ ಅರ್ಥ ಆಗಲಿಲ್ಲ. ಪೊಲೀಸ್ನಲ್ಲಿ ನಾವು ಇರೋದ್ರಿಂದ ನಮಗೆ ಅರ್ಥ ಆಗೋದಿಲ್ಲ. ಕಾಮನ್ ಮ್ಯಾನ್ಗೆ ಅರ್ಥ ಆಗುತ್ತೆ ಪೊಲೀಸ್ ಲ್ಯಾಂಗ್ವೇಜ್ ಏನಂತ. ಅವ್ರು ಪೊಲೀಸ್ಗೆ ಹೋದರೆ ಯಾರನ್ನ ಒಬ್ಬರು ಹೇಗೆ ಮಾತಾಡ್ತಾರೆ ಅಂತ. ಅದು ಸ್ವಲ್ಪ ನಾನು ಪ್ರಯತ್ನ ಮಾಡಿದೆ ಪೂರ್ತಿ ಸರ್ವೀಸ್ನಲ್ಲಿ. ಅದು ನನಗೆ ಬದಲಾವಣೆ ಮಾಡಲಿಕ್ಕೆ, ಚೇಂಜ್ ಮಾಡಲಿಕ್ಕೆ ಆಗಿಲ್ಲ.
ನೀವು ಅಟ್ಲೀಸ್ಟ್ ನಿಮ್ಮ ಬ್ಯಾಚ್ ಅವರು ನಮ್ಮಲ್ಲಿ ಮಾತಾಡಿಕೊಂಡು ಆ ಒಂದು ಲ್ಯಾಂಗ್ವೇಜ್, ಪೊಲೀಸ್ ಲ್ಯಾಂಗ್ವೇಜನ್ನು ಚೇಂಜ್ ಮಾಡಿ ಮನುಷ್ಯರನ್ನ ಲ್ಯಾಂಗ್ವೇಜ್ ಸ್ವಲ್ಪ ಉಪಯೋಗ ಮಾಡಿದರೆ ಜನರಿಗೆ ಭಾಳ ಸಂತೋಷ ಆಗ್ಬೋದು, ಪೊಲೀಸ್ ಇಮೇಜ್ ಒಂದು ಚೇಂಜ್ ಆಗ್ಬೋದು ಅಂತ. ಲ್ಯಾಂಗ್ವೇಜಿಂದ ಭಾಳ ಇಂಪಾರ್ಟೆಂಟ್. ನಮ್ಮದು ಭಾಷೆ ಏನು ಉಪಯೋಗ ಮಾಡ್ತೀವಿ ಅದು ಭಾಳ ಮುಖ್ಯ. ಸೊ ಆ ಪೊಲೀಸ್ ಲ್ಯಾಂಗ್ವೇಜ್ ಏನು ಇದೆ ಹಳೆ ಪದ್ಧತಿ, ಅದು ಬಿಟ್ಟು ಹೊಸದು ಮಾನವತೆಯಿಂದ ಮಾತಾಡೋದು ಒಂದು ತಿಳ್ಕೊಂಡು ಜನರಿಗೆ ಸಹಾಯ ಮಾಡಿದರೆ, ಎ ಪಿ ದೊರೆ ಅದೇ ಹೇಳಿದ್ದು, ನೀವು ಸತ್ತಾಗ ದೇವರು ನರಕ ಮತ್ತು ಸ್ವರ್ಗಕ್ಕೆ ಕಳಿಸ್ಬೇಕಾಗಿದ್ರೆ ನಿಮ್ಮದು ACR ನೋಡೋದಿಲ್ಲ, ನಿಮ್ಮದು ಮೆಡಲ್ಸ್ ನೋಡೋದಿಲ್ಲ, ನಿಮ್ಮದು ಸರ್ವಿಸ್ ಬುಕ್ ನೋಡೋದಿಲ್ಲ, ನೀವು ಏನೇನು ಮಾಡಿದ್ದೀರಿ, ನಿಮ್ಮ ಮೆರಿಟ್ ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ ಸರ್ವಿಸ್ನಲ್ಲಿ ಅದು ನೋಡೋದಿಲ್ಲ, ನೀವು ಏನು ಒಳ್ಳೆಯದು ಮಾಡಿದ್ದಾರೆ, ಏನು ನೀವು ಜನರಿಗೆ ಸಹಾಯ ಮಾಡಿದ್ದಾರೆ ಅದೇ ನೋಡಿಬಿಟ್ಟು ನಿಮಗೆ ನರಕ ಮತ್ತು ಸ್ವರ್ಗ ಕಳಿಸೋದು ಆಗೋದು. ಅದಕ್ಕೆ ಈ ಪ್ರಮೋಷನ್ಸ್ ಇದು ಎಲ್ಲ ಮರ್ತು ಬಿಡಿ, ಸರ್ವಿಸ್ ಸೇರಿದ್ರಿ ಸಾಕು, ಇಷ್ಟೇ ಸಾಕು. ಎಷ್ಟು ಜನಕ್ಕೆ ಗೌರ್ಮೆಂಟ್ ಸರ್ವಿಸ್ ಈಗ ಸಿಕ್ಕಿದೆ, ಕೋಟಿಗಟ್ಟಲೆ ಜನ ಇದ್ದಾರೆ, ಪಾಪ ಅವ್ರಿಗೆ ಯಾವುದೋ ಸರ್ವಿಸ್ ಸಿಗಲಿಲ್ಲ, ಹಾಗೆ ಅವ್ರು ಏನೋ ಒಂದು ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ. ಈ ಸರ್ವಿಸ್ ಎಷ್ಟು ಒಳ್ಳೆಯದಿದೆ ಅಂದರೆ ಪೊಲೀಸ್ನಲ್ಲಿ ಆಗಲಿ ಗೌರ್ಮೆಂಟ್ ಸರ್ವಿಸ್ನಲ್ಲಿ ಆಗಲಿ ನಿಮಗೆ ಸೇರಿದ ತಕ್ಷಣ ಸಂಬಳ, ನೀವು ಟ್ರೈನಿಂಗ್ಲಿದ್ದರೆ ಸಂಬಳ, ಫುಲ್ ಸ್ಯಾಲ್ರಿ, ಮನೆ, ಫುಡ್ ಸಬ್ಸಿಡೈಸ್ಡ್, ಹೆಲ್ತ್ ಫ್ರೀ, ಟ್ರಾನ್ಸ್ಪೋರ್ಟ್ ಫ್ರೀ, ಎಷ್ಟು ಸರ್ವಿಸಸ್ ನಿಮಗೆ ಫ್ರೀ ಇದೆ ಅಂತ ಹೇಳಿದರೆ, ಮಕ್ಕಳಿಗೆ ಎಜುಕೇಷನ್ ಫ್ರೀ, ಎಲ್ಲ ಫೆಸಿಲಿಟೀಸ್ ಬೇರೆ ಯಾವ ಡಿಪಾರ್ಟ್ಮೆಂಟಲ್ಲಿ ಇಲ್ಲ, ಕಡಿಮೆ ಇದೆ ಬೇರೆ ಡಿಪಾರ್ಟ್ಮೆಂಟಲ್ಲಿ. ಪೊಲೀಸ್ನಲ್ಲಿ ಅಷ್ಟು ಫೆಸಿಲಿಟೀಸ್ ಇದೆ ನಿಮಗೆ. 20-30 ನಾವು ಸೇರುವಾಗ ನಮಗೆ ಸ್ಯಾಲ್ರಿ ಇದ್ದಿದ್ದು 900 ರೂಪಾಯಿನೇ ನಾವು ಸೇರಿದ್ದಾಗ. DSPಗೆ 900 ರೂಪೀಸ್ ಮಾತ್ರ. ನಿಮಗೆ ಈಗ ಸೇರೋದು, ನೀವು ಎಷ್ಟು ಡ್ರಾ ಮಾಡ್ತಾ ಇದ್ದೀರಿ ಈಗ? 50 ವರ್ಷ, 50,000, 30,000, 50,000 ಡ್ರಾ ಮಾಡ್ತಾ ಇದ್ದೀರಿ. ಸೊ ಕಾನ್ಸ್ಟೇಬಲ್ಸ್ಗೆ ಸೇರಿದ್ರೇನು ಸಾಕೆ, ಅದೇ ದೊಡ್ಡದು. ಹಾಗೆ ಈಗ ಪ್ರಮೋಷನ್ ಬರೋದು ಹೋಗೋದು ಅದು ಬರಬೇಕು, ನ್ಯಾಯವಾಗಿ ಬರಬೇಕು. ಲೇಟ್ ಆದರೆ, ತೊಂದರೆ ಆದರೆ ಏನೋ ಅದು ನಾವು ತಲೆ ಕೆಡಿಸ್ಕೋಬಾರ್ದು, ಅದು ಟೈಮಾಗಿ ಬರುತ್ತೆ. ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋದರೆ ಸಾಕು. ಎಷ್ಟು 1,000-2,000 ರೂಪಾಯಿ ನಿಮಗೆ ಜಾಸ್ತಿ ಬರ್ಬೋದು, ಒಂದು ಸ್ಟಾರ್ ಬಂದ್ಬಿಟ್ರೆ ನಿಮಗೆ ಸಂತೋಷ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ಏನು ಸಂತೋಷ ಬರೋದಿಲ್ಲ. ಸಹಾಯ ಮಾಡಿ ಜನರಿಗೆ ನೀವು ಆ್ಯಸ್ ಎ ಕಾನ್ಸ್ಟೇಬಲ್, ಅದೇ ನಿಮಗೆ ಸಂತೋಷ. ಈಗ ನನಗೆ ತಾವು ಕರೆದಿದ್ದೀರಿ, ಇಲ್ಲಿ ತನಕ ನನಗೆ ಯಾರು ಈ ಥರ ಒಂದು ಬ್ಯಾಚ್ ಅವರು ಇಲ್ಲಿ ತನಕ ನನಗೆ ಇಲ್ಲಿ ಕರೆಸಿ ಅವ್ರಿಗೆ ನನಗೆ ಕೇಳಿಲ್ಲ, ಮಾಡಿಲ್ಲ, ರಿಕಗ್ನೈಸ್ ಮಾಡಿಲ್ಲ. ನನ್ನ ರಿಕಗ್ನೈಸ್ ಮಾಡೋದು ಬೇಕಾಗಿಲ್ಲ. ನಾವು ಏನು ಜಾಸ್ತಿ ಏನು ಹೆಚ್ಚು ಯಾರಿಗೆ ಕೆಲಸ ಮಾಡಿಲ್ಲ. ನಾವು ಗೌರ್ಮೆಂಟ್ ಸರ್ವೆಂಟ್ ಆಗಿ ಏನು ನಮ್ಮದು ಕರ್ತವ್ಯ ಇತ್ತು ಆ ಕರ್ತವ್ಯ ನಾವು ಪೂರ್ತಿ ಮಾಡಿದ್ದೀವಿ. ನಿಮ್ಮ ಮೇಲೆ ಏನು ನಮ್ಮದು ಇದು ಇಲ್ಲ. ನೀವು ಮಾಡಿರೋದು ನಮ್ಮ ಮೇಲೆ ಉಪಕಾರ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ನನಗೆ ಜ್ಞಾಪಿಸಿ ಕರೆಸಿ ಇಲ್ಲಿ ನನಗೆ ಆನರ್ ಮಾಡ್ತಾ ಇದ್ದೀರಲ್ಲ, ಅದೇ ನಿಮ್ಮದು ನನ್ನ ಮೇಲೆ ಉಪಕಾರ, ನಂದು ಏನಿಲ್ಲ ಅಂತ ನಾನು ಹೇಳಿ ನಿಮಗೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. धन्यवादಗಳು सर. आंसू ना होते आंखों में तो आंखें खूबसूरत ना होती, दर्द ना होते दिल में तो खुशियों की कीमत ना होती, पूरी हो जाती तो सबकी मुरादें तो खुदा की किसी को ज़रूरत ना होती. ಹಾಗೆ ನಮ್ಮ ಸಾಹೇಬರು ಎಲ್ಲ ಮಾಡಿಬಿಟ್ಟು ನಾವು ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ನಮ್ಮೆಲ್ಲರ ಹೃದಯದಲ್ಲಿ ದೇವರ ಥರ ಇದ್ದಾರೆ ಅವರು. ಆ ದಿನ ನಮ್ಮ ಸೆಲೆಕ್ಷನ್ ಆಗೋ ದಿವಸ ನಾವೆಲ್ಲರೂ 10 ಜನ ನಿಂತಿದ್ವಿ, ಬರೀ ಒಂದು ಚಡ್ಡಿ ಹಾಕೊಂಡು. ಅವರು ಖುದ್ದಾಗಿ ಬಂದು ನಮ್ಮನ್ನು ಒಬ್ಬೊಬ್ಬರನ್ನು ಭೇಟಿ ಮಾಡಿ, ನೀನು ನಿಮ್ಮ ತಂದೆ ಏನು ಮಾಡ್ತಾರೆ, ಏನು ಮಾಡ್ತೀಯಾ, ಏನು ಕೆಲಸ ಮಾಡ್ತೀಯ ಅಂತ ಹೇಳ್ಕೊಂಬಂದರು. ನಮ್ಮ ಅವಾಗ ಒಂದು ಸುಳ್ಳು ವದಂತೆ ಹಬ್ಬಿತ್ತು ಸರ್. ನಾವು ಪದವಿ ಏನಾದರೂ ಪಾಸ್ ಆಗಿದ್ರೆ ಸಾಹೇಬರು ನಿಮ್ಗೆ ಕೆಲಸ ಕೊಡೋದಿಲ್ಲ. ನಮ್ಮಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು, ನೀನು ಡಿಗ್ರಿ ಆಗಿದೆಯಾ ಅಂತ ಹೇಳಿದ್ರೆ ನೀನು ಇಲ್ಲಿ ಯಾಕೆ ಕೆಲಸ, ಇಲ್ಲಿ SLC ಕೆಲಸ, ಅವ್ರಿಗೆ ಬೇರೆ ಕೆಲಸ ಸಿಗೋದಿಲ್ಲ, ನೀನು ಬೇರೆ ಕೆಲಸಕ್ಕೆ ಹೋಗ್ತೀಯ ಅಂತ ಹೇಳ್ತಾರೆ ಅಂತ ಹೇಳಿದ್ರು ಸರ್. ನಾನು 9ನೇವನಾಗಿ ನಿಂತಿದ್ದೆ ಈ ಕಡೆ, ನೀವು ಆ ಕಡೆಯಿಂದ ಬಂದ್ರಿ. ಅವರೆಲ್ಲರೂ ಹೇಳ್ತಾ ಇದ್ರು, ಕೆಲವರು ಡಿಗ್ರಿ ಮಾಡಿದ್ರು, ಎಲ್ಲರೂ ಹೇಳ್ತಿದ್ರು. ಆದರೆ ನೀವು ಎದುರು ಬಂದಾಗ ನೀವು ಡೀಟೇಲ್ ಆಗಿ ಕೇಳ್ಬೇಕಾದ್ರೆ ನಮ್ಗೆ ಧೈರ್ಯ ಬರಲಿಲ್ಲ. ನೀವು ಬಂದಾಗ ಹೌದು ಸರ್ ನಾನು ಸೈಕಾಲಜಿಲಿ ಪದವಿ ಮಾಡಿದ್ದೀನಿ ಸರ್ ಅಂತ ಹೇಳಿದೆ. ಮೇಲಿಂದ ಕೆಳಗಡೆ ನೋಡಿ, ವೆರಿ ಗುಡ್, ಕೆಲಸ ಮಾಡ್ತೀಯಾ ಸರ್? ಖಂಡಿತ ಮಾಡ್ತೀನಿ ಸರ್ ಅಂತೆ. ನಿಮ್ಮ ತಂದೆ ಏನು ಮಾಡ್ತಾರೆ ಸರ್? ನನ್ನ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್. ವೆರಿ ಗುಡ್ ಅಂತ ಹೇಳಿ ಅಷ್ಟು ಹೋದ್ರು.
ಅದು ನಮಗೆ ಆ ಸತ್ಯ ಹೇಳಬೇಕು, ಆ ಮುಖ ನೋಡಿದಾಗ ನಮಗೆ ಸತ್ಯನ ಅವ್ರ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ ನನ್ನ ಭಾವನೆ ಬಂದಿತ್ತು. ಅವರ ಮುಖಭಾವ ಮತ್ತು ಆ ಮುಖಭಾವ ಇವತ್ತಿನವರೆಗೂ ಹಾಗೆ ಇದೆ. ದೇವರು ಅವರ ಕುಟುಂಬಕ್ಕೆ ಮತ್ತು ಅವರೆಲ್ಲರಿಗೂ ಕೂಡ ಅವ್ರಿಗೂ ಕೂಡ ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ನಮ್ಮೆಲ್ಲ ತಂಡದಿಂದ ಕೇಳ್ಕೊಳ್ತಾ ನಮ್ಗೆ ಹಿತ ನುಡಿ ಹೇಳಿದಂಥ ಸಾಹೇಬರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ನಮ್ಮ ನೆಚ್ಚಿನ ಸಾರ್ ಅವರು ಲೇಟ್ ಆಗಿದೆ ಆದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಶುಭ ಕೋರ್ತಿದ್ದಾರೆ. ಅಧ್ಯಕ್ಷರ ನುಡಿಗಳನ್ನು ನುಡಿತಾರೆ. ಧನ್ಯವಾದಗಳು ಸರ್. ಅಧ್ಯಕ್ಷರ ನುಡಿಬೇಕು. ಅಲ್ಲೇ ಕೂತ್ಕೊಳ್ತೀವಿ ಸರ್. ಓಕೆ ಸರ್. ಹೊಂದಿಸ್ತಾ ಒಂದು ವಿಚಾರ ಈಡಾಗಿದೆ. ಈ ಶ್ರೀಧರ್ ಅನ್ನೋರು ನಮ್ಮ ರೇಂಜಿಂದ ಒಂದು ಡ್ಯೂಟಿ ಮೀಟ್ ಮಾಡಿದರು. ಅವಾಗ ತನಿಖಾಧಿಕಾರಿ ವಿಭಾಗದಿಂದ ಅವರಿಗೆ ಪ್ರೈಸ್ ಬಂದಿದೆ. ಅವರಾದ್ರೂ ಸನ್ಮಾನ ಮಾಡಿಸ್ಕೊಳೋದಕ್ಕೆ ಇಷ್ಟಪಡೋದಲ್ಲ, ಅದನ್ನು ಮುಚ್ಚಿಟ್ಟಿದ್ದಾರೆ ನಮ್ಮ ಬ್ಯಾಚಲ್ಲಿ. ಅದು ಕೆಲವು ಜನಕ್ಕೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ನಮ್ಮ ಸ್ನೇಹಿತರಿಗೆಲ್ಲ ಹಂಚುವಂತ ಈ ದಿನ 1996ನೇ ಸಾಲಿನ ತುಮಕೂರು ಜಿಲ್ಲಾ ಪೊಲೀಸ್ ತಂಡದ 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವಂತೆ ನಮ್ಮ ತುಮಕೂರು ಜಿಲ್ಲಾ SP ಸಾಹೇಬರಾದಂಥ ರಾಹುಲ್ ಸಾಹೇಬರು ಅವ್ರನ್ನ ಕೋರ್ಕೊಂಡಾಗ ಅವರು ಸಂತೋಷದಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿ ಕೆಲವೊಂದು ಹಿತನುಡಿಗಳನ್ನ ತಿಳಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ. ಅವರಿಗೆ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳು ಹಾಗೂ ನಮ್ಮ ತಂಡದ ಸ್ನೇಹಿತರ ಪರವಾಗಿ ವಂದನಾರ್ಪಣೆಯನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ನಮ್ಮೆಲ್ಲರ ಅನ್ನದಾತರಾದ ಸನ್ಮಾನ್ಯ ಶ್ರೀ ಯು ನಿಸಾರ್ ಅಹಮದ್ ಸಾಹೇಬ್ರನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿ ನಮಗೆ ಕೆಲವೊಂದು ಹಿತನುಡಿಗಳು ತಿಳಿಸ್ಬೇಕು ಅಂತ ಕೋರ್ಕೊಂಡಾಗ ಅವರು ಸಂತೋಷವಾಗಿ ಒಪ್ಕೊಂಡು ತಮ್ಮ ಎಷ್ಟೇ ಕಾರ್ಯಕ್ರಮಗಳಿದ್ರು ಬದಿಗೊತ್ತಿ ಆಗಮಿಸಿ ನಮ್ಮೆಲ್ಲರಿಗೂ ಆಶೀರ್ವದಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ. ಅವರಿಗೂ ಸಹ ಎಲ್ಲ ಹಿರಿಯ ಅಧಿಕಾರಿಗಳು ಹಾಗೂ ಸ್ನೇಹಿತರ ಪರವಾಗಿ ವಂದನಾರ್ಪಣೆಯನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ತಿಪಟೂರು ಉಪವಿಭಾಗದ ASP ಸಾಹೇಬರು ಹಾಗೂ ತುಮಕೂರು ಉಪವಿಭಾಗದ DSP ಸಾಹೇಬರು, ಮಧುಗಿರಿ ಉಪವಿಭಾಗದ DSP ಸಾಹೇಬರು, ಶಿರಾ ಉಪವಿಭಾಗದ DSP ಸಾಹೇಬರು ಹಾಗೂ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ DSP ಸಾಹೇಬರು, ಶಿರಾ ಗ್ರಾಮಾಂತರ ವೃತ್ತದ CPI ಸಾಹೇಬರು, ಕಳ್ಳಂಬೆಳ್ಳ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಹಾಗೂ ನಮ್ಮ ತಂಡಕ್ಕೆ ಮಾರ್ಗದರ್ಶನ ನೀಡಿದಂತಹ ರಾಮಚಂದ್ರಪ್ಪ ಸಾಹೇಬರು ಸಹ ಹಾಜರಿರ್ತಾರೆ. ಅವರೆಲ್ಲರಿಗೂ ಸಹ ನಮ್ಮ ತಂಡದ ಪರವಾಗಿ ವಂದನಾರ್ಪಣೆಯನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಮಗೆ ಫೋಟೋಗ್ರಫಿ, ವಿಡಿಯೋಗ್ರಫಿ, ಮೈಕು, ಟೆಂಟು ಎಲ್ಲ ಹಾಕಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಅವರೆಲ್ಲರಿಗೂ ಸಹ ನಮ್ಮ ತಂಡದ ಪರವಾಗಿ ವಂದನಾರ್ಪಣೆಯನ್ನು ಅರ್ಪಿಸುತ್ತೇನೆ. ಹಾಗೂ ಈವರೆಗೂ ಸಹ ಸಾವಧಾನದಿಂದ ಎಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಿರ್ತಕ್ಕಂಥ ನಾವೆಲ್ಲ ಕಿರಿಯ ಸ್ನೇಹಿತರೆಲ್ಲರಿಗೂ ವಂದನಾರ್ಪಣೆಯನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲು ಮಾನ್ಯ ಅಧ್ಯಕ್ಷರು ಹಾಗೂ ಅತಿಥಿ ಸಾಹೇಬ್ರನ್ನ ಅನುಮತಿ ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಂದನಾರ್ಪಣೆ ಮಾಡಿದಂಥ ಪಂಚಾಕ್ಷರಿಗೆ ಧನ್ಯವಾದ. ಎಲ್ಲರೂ ಕೂಡ ಮುಂದುಗಡೆ ಒಂದು ಲೈನ್ ಕೂತ್ಕೊಳ್ಳಿ ಫಸ್ಟ್ ನಿಧಾನ.